ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಗೆ ಸ್ವಾಗತ. ನಾನು ವೆಂಕಟೇಶ್ ಪ್ರಸಾದ್. ಹಿಂದಿನ ತರಗತಿಗಳಲ್ಲಿ ನಾವು ಸಂವಿಧಾನ ಅಂದರೆ ಏನು, ಅದರ ಒಂದು ಎವಲ್ಯೂಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಒಂದು ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಯಾವ ಥರ ಆಯಿತು, 1813 ಆ್ಯಕ್ಟ್ ಇರ್ಬೋದು, 1833 ಇರ್ಬೋದು, 1909, 1919 ಈ ಥರ, ಮತ್ತೆ ಆಮೇಲೆ ವಿ ವೆಂಟ್ ಆನ್ ಟು ಸಿ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವ ರೀತಿ ಬಂತು, ಅದನ್ನೆಲ್ಲ ನಾವು ಹಿಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇಂದಿನ ತರಗತಿನಲ್ಲಿ ಭಾರತೀಯ ಸಂವಿಧಾನ, ದ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆ ಒಂದು ಭಾರತೀಯ ಸಂವಿಧಾನದ ಗುಣಲಕ್ಷಣಗಳೇನು, ದ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂಡ್ ದ ಫಂಡಮೆಂಟಲ್ ಡ್ಯೂಟೀಸ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನಿದೆ ಅದರದ್ದು ಪ್ರಿಯಾಂಬಲ್ ಇರ್ಬೋದು, ಅದರದ್ದು ಫಂಡಮೆಂಟಲ್ ರೈಟ್ಸ್, ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂಡ್ ದ ಫಂಡಮೆಂಟಲ್ ಡ್ಯೂಟೀಸ್, ಅದನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ನಾವು ನೋಡೋದಾದ್ರೆ ಸಂವಿಧಾನದ ಪೀಠಿಕೆ ಅಥವಾ ಪ್ರಿಯಾಂಬಲ್. ಸಂವಿಧಾನದ ಪೀಠಿಕೆ ಅಥವಾ ಪ್ರಿಯಾಂಬಲ್ ಅಂತ ನಾವು ಕರಿತಾ ಇದ್ದೀವಿ. ಏನಿದು ಸಂವಿಧಾನದ ಪೀಠಿಕೆ ಅಥವಾ ಪ್ರಿಯಾಂಬಲ್? ಯಾವ ರೀತಿ ಪ್ರತಿಯೊಂದು ಪುಸ್ತಕ ಅಂತ ನಾವೇನು ತಗೊಂತೀವಿ, ಆ ಬುಕ್ಗೆ ಒಂದು ಪ್ರಿಫೇಸ್ ಅಂತ ಬರೆದಿರ್ತಾರೆ. ಪ್ರಿಫೇಸು ಒಂದು ಸಮ್ಮರಿ ಅಂತ ಇರುತ್ತೆ. ಆ ಥರನೇ ಒಂದು ಭಾರತೀಯ ಸಂವಿಧಾನ ಏನಿದೆ ಅದಕ್ಕೆ ಒಂದು ಪ್ರಿಫೇಸು, ಅದಕ್ಕೆ ಒಂದು ಸಮ್ಮರಿ ಅಂತ ನಾವು ಬರೆದ್ರೆ ಅದನ್ನು ನಾವೇನಂತ ಕರಿತೀವಿ, ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೀವಿ. ಈ ಪೀಠಿಕೆ ಏನಿದೆ ಅಲ್ವಾ, ದಿಸ್ ಈಸ್ ನಥಿಂಗ್ ಬಟ್ ದ ಆಬ್ಜೆಕ್ಟಿವ್ ರೆಸಲ್ಯೂಷನ್. ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಏನು 13th of December 1946 ಜವಾಹರ್ಲಾಲ್ ನೆಹರು ಏನು ಮಂಡಿಸ್ತಾರೆ ಅದನ್ನ January 22nd 1947 ನಾವೇನು ಅಡಾಪ್ಟ್ ಮಾಡ್ಕೊಂತೀವಿ, ಅದರ ಒಂದು ರೂಪನೇ, ಅದರ ಒಂದು ದ ಚೇಂಜ್ಡ್ ಆರ್ ದ ಮಾಡಿಫೈಡ್ ಫಾರಮ್ ಏನಿದೆ, ದಟ್ ಈಸ್ ಅವರ್ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್. ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಚೇಂಜ್ಡ್ ಫಾರಮ್ ಏನೇ ಈಸ್ ದ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಾವಿಲ್ಲಿ ಸಂವಿಧಾನದ ಒಂದು ಪೀಠಿಕೆ ಅಂತ ನಾವು ನೋಡೋದಾದ್ರೆ, ಸಂವಿಧಾನದ ಪೀಠಿಕೆ ಇಟ್ ಸೇಸ್, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ಮತ್ತೆ ರಿಪಬ್ಲಿಕ್. ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯ. ವಾಟ್ ಈಸ್ ದ ಮೀನಿಂಗ್ ಆಫ್ ಸಾವರಿನ್? ಫಸ್ಟ್ ನಾವಿಲ್ಲಿ ನೋಡೋದಾದ್ರೆ ವಿ ದ ಪೀಪಲ್. ದ ಸೋರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವುದು? ದ ಸೋರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯ ಜನಗಳಾದ ನಾವು. ವಿ ದ ಪೀಪಲ್ ಆಫ್ ಇಂಡಿಯಾ ಈಸ್ ದ ಸೋರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾವ ರೀತಿ ಒಂದು ನಮ್ಮ ದೇಶನ ನಾವು ಕಟ್ತಾ ಇದ್ದೀವಿ, ನಮ್ಮ ದೇಶ ಯಾವ ರೀತಿ ಇದೆ ಅಂದ್ರೆ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್. ಸಾವರಿನ್ ಅಂದ್ರೆ ಸಾರ್ವಭೌಮ. ಇಂಡಿಯಾ ಇಸ್ ಫ್ರೀ ಟು ಕಂಡಕ್ಟ್ ಇಟ್ಸ್ ಅಫೇರ್ಸ್ ಬೋತ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ. ಭಾರತ ಯಾವುದೇ ಒಂದು ಹೊರಗಿನ ಶಕ್ತಿಗಳ ಕೆಳಗಡೆ ಇಲ್ಲ, ಯಾವುದೇ ಒಂದು ದೇಶದ ಕೆಳಗಡೆ ಇಲ್ಲ. ಮೊದಲು ನಾವು ಯಾವ ತರ ಸ್ವತಂತ್ರಕ್ಕೂ ಮುಂಚೆ ಇದ್ವಿ ಆ ರೀತಿ ಇಲ್ಲ. ವಿ ಆರ್ ದಿ ಸಾವರಿನ್ ನೇಷನ್. ವಿ ಆರ್ ದಿ ಸೋಷಲಿಸ್ಟ್ ಅಂದ್ರೆ ಸಮಾಜವಾದಿ, ವೆಲ್ಫೇರ್ ಸ್ಟೇಟು, ಒಂದು ಕಲ್ಯಾಣ ರಾಜ್ಯ. ಸೆಕ್ಯುಲರಿಸಮ್ ಅಂದ್ರೆ ಏನು? ಒಂದು ದ ಸ್ಟೇಟ್ ಆಫ್ ಇಂಡಿಯಾ, ಒಂದು ಭಾರತಕ್ಕೆ ಏನಿದೆ ಅದಕ್ಕೆ ಯಾವುದೇ ಒಂದು ಧರ್ಮ ಇಲ್ಲ, ಸರ್ವಧರ್ಮ ಸಮಭಾವ. ಡೆಮೊಕ್ರೆಟಿಕ್, ಇಲ್ಲಿ ವಿ ಹ್ಯಾವ್ ಈಕ್ವಾಲಿಟಿ. ಡೆಮೊಕ್ರೆಟಿಕ್ ಅಂತ ಏನು? ಪ್ರಜಾಸತ್ತಾತ್ಮಕ, ಬೈ ದ ಪೀಪಲ್, ಆಫ್ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್. ಅಂಡ್ ಲಾಸ್ಟ್ಲಿ ರಿಪಬ್ಲಿಕ್, ಗಣತಂತ್ರ. ಒಂದು ಗಣರಾಜ್ಯ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್? ದ ಹೆಡ್ ಆಫ್ ದಿ ಸ್ಟೇಟ್ ಆಫ್ ಇಂಡಿಯಾ ಏನಿದೆ, ದ ಹೆಡ್ ಆಫ್ ದಿ ಸ್ಟೇಟ್ ಆಫ್ ಇಂಡಿಯಾ ಈಸ್ ಎಲೆಕ್ಟೆಡ್. ಹೂ ಇಸ್ ದಿ ಹೆಡ್ ಆಫ್ ದಿ ಸ್ಟೇಟ್ ಆಫ್ ಇಂಡಿಯಾ? ಇಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇಲ್ಲಿ ಯಾವುದೇ ಒಂದು ಹೆರಿಡಿಟರಿ ಪೋಸ್ಟ್ ಅಂತ ಇಲ್ಲ. ದಟ್ ಈಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್. ಅಂಡ್ ಜಸ್ಟಿಸ್ ಆಫ್ ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್, ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, faith and worship. Liberty of thought, expression, belief, faith and worship. Equality of status and opportunity, and to promote among them all fraternity. ಬೇಸಿಕಲಿ ನಮ್ಮ ದೇಶದಲ್ಲಿ ನಾವು ಯಾವ ರೀತಿ ಒಂದು ದೇಶನ ನೋಡ್ಬೇಕು ಅನ್ಕೊಂತ ಇದ್ದೀವಿ, ಈ ಸಂವಿಧಾನದ ಮುಖಾಂತರ ನಾವು ಯಾವ ರೀತಿ ಒಂದು ದೇಶನ ಮಾಡಕ್ ಹೊರಟಿದ್ದೀವಿ. ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶ ಯಾವ ರೀತಿ ಇರ್ಬೇಕಂತ ನಾವು ಅನ್ಕೊಂತ ಇದೀವಿ ಅಂದ್ರೆ, ಎಲ್ಲರಿಗೂ, ಎಲ್ಲಾ ಪ್ರಜೆಗಳಿಗೂ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ನ್ಯಾಯ ಕೊಡಿಸ್ತೀವಿ. ಎ ಕಂಟ್ರಿ ವೇರ್ ಸೋಶಿಯೋ ಎಕನಾಮಿಕ್ ಪೊಲಿಟಿಕಲ್ ಜಸ್ಟಿಸ್ ಇಸ್ ಪ್ರೊವೈಡೆಡ್, ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೈತ್ ಅಂಡ್ ವರ್ಷಿಪ್, ಅಭಿವ್ಯಕ್ತಿ ಸ್ವಾತಂತ್ರ್ಯನ ನಾವಿಲ್ಲಿ
ಕೊಡ್ತಾ ಇದೀವಿ. ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಪರ್ಚುನಿಟಿ. ಸೊ ಮೊದಲು ಏನು, ವೆದರ್ ಇಟ್ ಮೇ ಬಿ ಬೇಸ್ಡ್ ಆನ್ ಜೆಂಡರ್, ಮೇಲ್ ಅಂಡ್ ಫೀಮೇಲ್ ಇರ್ಬೋದು, ಆರ್ ಇಟ್ ಮೇ ಬಿ ಬೇಸ್ಡ್ ಆನ್ ಕ್ಯಾಸ್ಟ್, ಅಪ್ಪರ್ ಕ್ಯಾಸ್ಟ್ ಲೋವರ್ ಕ್ಯಾಸ್ಟ್ ಅಂತ ಏನೆಲ್ಲ ಡಿಫ್ರೆನ್ಸಸ್ ಇತ್ತು, ದ ಆಪರ್ಚುನಿಟಿ ನಾವೇನು ಕೊಡ್ತಾ ಇರಲಿಲ್ಲ ಅದನ್ನ ಇವಾಗ ನಾವು ಮಾಡೋದಿಲ್ಲ. ಎವ್ರಿಬಡಿ ಇಸ್ ಪ್ರೊವೈಡೆಡ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ. ಸೊ ಇದಿಷ್ಟು ಮಾಡೋದ್ರಿಂದ ವಿ ವಾಂಟ್ ಟು ಬಿಲ್ಡ್ ಎ ಕಂಟ್ರಿ ವೇರ್ ಫ್ರೆಟರ್ನಿಟಿ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್. ಅದಷ್ಟು ಮಾಡೋದ್ರಿಂದ ನಾವು ಯಾವ ರೀತಿ ದೇಶನ ಕಟ್ಟಕ್ಕೆ ಕೊಡ್ತಿದ್ದೀವಿ, ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಈಸ್ ಅಪ್ಹೆಲ್ಡ್. ಸೊ ಫ್ರೆಟರ್ನಿಟಿ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅಂಡ್ ಯೂನಿಟಿ ಅಂಡ್ ಇಂಟಿಗ್ರಿಟಿ, ದೇಶದ ಅಖಂಡತೆ ಮತ್ತು ಏಕತೆಯನ್ನು ನಾವು ಎತ್ತಿ ಹಿಡಿಯೋದು ಕೊಟ್ಟಿದ್ದೀವಿ. ಅದನ್ನ ನಾವು ಎಲ್ಲಿ ಕೊಡ್ತಾ ಇದ್ದೀವಿ, ಇನ್ ಅವರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ದಿಸ್ 26th day of November 1949. ಸೊ ನಾವು ಹಿಂದಿನ ತರಗತಿಲಿ ನೋಡಿದ್ದೀವಿ, ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಮಾಡಿರೋದು ಯಾವುದು, 26th of November 1949 ಅಂಡ್ ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ 26th of January. ಪೂರ್ಣ ಸ್ವರಾಜ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಡು ಹಿಯರ್ ಬೈ ಅಡಾಪ್ಟ್, ಎನಾಕ್ಟ್ ಅಂಡ್ ಗಿವ್ ಅವರ್ ಸೆಲ್ಫ್ ದಿಸ್ ಕಾನ್ಸ್ಟಿಟ್ಯೂಷನ್. ಸೊ ದಿಸ್ ಈಸ್ ಅವರ್ ಪ್ರಿಯಾಂಬಲ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೀವಿಲ್ಲಿ ನೋಡೋದಾದ್ರೆ ಇಲ್ಲಿ 1 ಅಂತ ಬರ್ದಿದ್ದಾರೆ. ಸೊ ಏನಪ್ಪ ಇದು 1, ಸೊ ಇಲ್ಲಿ 2 ಅಂತ ಬರ್ದಿದ್ದಾರೆ. ಸೊ ಏನದು, ಸೊ ಇಟ್ ಹಸ್ ಬೀನ್ ಸಬ್ಸ್ಟಿಟ್ಯೂಟೆಡ್ ಬೈ ದ 42nd Amendment Act of 1976. ಸೊ ಮೊದಲು ನಮ್ಮ ದೇಶದಲ್ಲಿ ಏನಿತ್ತು, ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಇತ್ತು. ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಇತ್ತು. ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಸೊ ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ನ ನಾವು ಇದಕ್ಕೆ ಆಡ್ ಮಾಡಿದೀವಿ. ಸೊ ಇಟ್ ಹಸ್ ಬೀನ್ ಅಮೆಂಡೆಡ್ ಒನ್ಸ್ ಬೈ ದ 42nd Amendment Act and we have added sovereign. So we have added the word socialist and secular, making it sovereign, socialist, secular, democratic and republic. So we have added the words socialist and secular. So ಇವಾಗ ನಾವು ಈ PTK ನೋಡಿರೋದ್ರಿಂದ now we will see ಅದರದ್ದು ಏನೇನು ಫ್ಯೂಚರ್ಸ್ ಇದೆ ಅಂತ ನಾವಿಲ್ಲಿ ತಿಳ್ಕೊಂತ ಹೋಗೋಣ. So preamble, as I have already told, it is based on the objective resolution introduced by Jawaharlal Nehru on the 13th of December 1946. ಅದರ ಒಂದು ಚೇಂಜ್ಡ್ ವರ್ಷನ್ ಈಸ್ ದ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ನೀವಿಲ್ಲಿ ನೋಡೋದಾದ್ರೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನಿದೆ, ಸೋಷಲಿಸ್ಟ್, ಸೆಕ್ಯುಲರ್ ಅಂಡ್ ಇಂಟಿಗ್ರಿಟಿ ವರ್ ಆಡೆಡ್ ಬೈ ದ 42nd Amendment Act of 1976. ಸೊ ಯೂನಿಟಿ ಅಂತ ಇತ್ತು, ಯೂನಿಟಿ ಅಂಡ್ ಇಂಟಿಗ್ರಿಟಿ ಅಂತ ಮಾಡಿದೀವಿ. ಲೀಗಲ್ ಸ್ಟೇಟಸ್ ಹೆಲ್ಡ್ ಟು ಬಿ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಿನ್ಸ್ ದ ಕೇಶವಾನಂದ ಭಾರತಿ ಕೇಸ್ ರಿವರ್ಸಿಂಗ್ ದ 1960 ಬೆರುಬಾರಿ ಯೂನಿಯನ್ ಆಪ್ಷನ್ ಒಪಿನಿಯನ್. ಸೊ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಪ್ಪ ಇನ್ ಅವ್ರ ಬೆರುಬಾರಿ ಯೂನಿಯನ್ ಅಲ್ಲಿ ಅಂತಂದ್ರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಟ್ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿತ್ತು. ಬಟ್ ಇನ್ ದ ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಅಲ್ಲಿ ಏನ್ ಮಾಡ್ತು, ಸೊ ಆ ಅರ್ಲಿಯರ್ ಒಪಿನಿಯನ್ ನ ರಿವರ್ಸ್ ಮಾಡಿ ಇಟ್ ವಾಸ್ ಹೆಲ್ಡ್ ಟು ಬಿ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದ ಪೀಠಿಕೆ ಅಂತ ಏನಿದೆ, ದ ಪ್ರಿಯಾಂಬಲ್ ಅಂತ ಏನಿದೆ, ಇಟ್ ಈಸ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಆಸ್ ವಿ ಆರ್ ಸೀಯಿಂಗ್ ಹಿಯರ್ ದ ಆಡೆಡ್ ವರ್ಡ್ಸ್ ಇಟ್ ಕ್ಯಾನ್ ಬಿ amended also. So the preamble status ಏನಪ್ಪಾ ಅಂದ್ರೆ, it is a part of Indian constitution and it can be amended without damaging the basic structure of Indian constitution. ಸೊ ಭಾರತೀಯ ಒಂದು ಸಂವಿಧಾನದ ಮೂಲ ರಚನಾ ಸಿದ್ಧಾಂತ ಅಂತ ಏನಿದೆ ಅದನ್ನ ಡಿಸ್ಟರ್ಬ್ ಮಾಡ್ದಿರಾ, ಡ್ಯಾಮೇಜ್ ಮಾಡ್ದಿರಾ ನಾವು ಇದನ್ನ ತಿದ್ದುಪಡಿ ಮಾಡಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ನಾಟ್ ಜಸ್ಟಿಫೈಯಬಲ್. ಮೀನಿಂಗ್ ಟು ಸೇ, ಸಂವಿಧಾನದ ಪೀಠಿಕೆಯಲ್ಲಿ ಏನಿದೆ ಅದು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಲೋ ನಾವು ಕೋರ್ಟ್ಗೆ ಹೋಗೋದಕ್ಕೆ ಆಗೋದಿಲ್ಲ, ಅಥವಾ ಸಂವಿಧಾನದ ಪೀಠಿಕೆಯಲ್ಲಿ ಇದನ್ನು ಹೇಳಿಲ್ಲ, ಯಾವ ರೀತಿ ಇದನ್ನು ಮಾಡ್ತಿದ್ದಾರೆ ಅಂತ ಕೂಡ ನಾವು ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಮೀನಿಂಗ್ ಟು ಸೇ, ಇಟ್ ಈಸ್ ನೈದರ್ ಎ ಸೋರ್ಸ್, ಇಟ್ ಈಸ್ ನೈದರ್ ಎ ಸೋರ್ಸ್ ನಾರ್ ಎ ರಿಸ್ಟ್ರಿಕ್ಷನ್. ಇಟ್ ಈಸ್ ನೈದರ್ ಎ ಸೋರ್ಸ್ ನಾರ್ ಎ ರಿಸ್ಟ್ರಿಕ್ಷನ್. ಸೊ ಏನದ್ರ ಅರ್ಥ, ಸಂವಿಧಾನದ ಪೀಠಿಕೆಯಲ್ಲಿ ಹೇಳಿಲ್ಲ ಅಂತ ಮಾಡಬಾರ್ದು ಅಂತಲೂ ಇಲ್ಲ, ಸಂವಿಧಾನ ಪೀಠಿಕೆಯಲ್ಲಿ ಹೇಳಿದ್ದಾರೆ ಇದನ್ನು ಮಾಡ್ತಾ ಇಲ್ಲ ಅಂತಲೂ ಕೋರ್ಟ್ಗೆ ಹೋಗೋದಕ್ಕಾಗೋದಿಲ್ಲ. ಸೊ ಇಟ್ ಈಸ್ ನೈದರ್ ಎ ಸೋರ್ಸ್ ನಾರ್ ಎ ರಿಸ್ಟ್ರಿಕ್ಷನ್. ಇಟ್ ಈಸ್ ನಾಟ್ ಎ ಸೋರ್ಸ್ ಆಫ್ ಪವರ್ ನಾರ್ ಎ ಲಿಮಿಟೇಷನ್ ಆನ್ ದ ಲೆಜಿಸ್ಲೇಚರ್. ಸೊ ಅಲ್ಲಿ ಹೇಳಿದ್ದಾರೆ ಅಂತ ಮಾಡ್ಬೇಕಂತಲೂ ಇಲ್ಲ, ಅಲ್ಲಿ ಹೇಳಿಲ್ಲ ಅಂತ ಮಾಡಬಾರ್ದು ಅಂತಲ್ಲ. ಇಟ್ ಈಸ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಇಟ್ ಈಸ್ ನಾನ್ justifiable. It is non-justifiable, but it is a part of Indian constitution and it can be amended. So ನಾವು ನೋಡಿದೀವಿ 42nd Amendment ಆಲ್ರೆಡಿ ಅದನ್ನ ಅಮೆಂಡ್ಮೆಂಟ್ ಮಾಡಿದೆ, ಒಮ್ಮೆ ಮಾತ್ರ ನಾವು ಅದನ್ನ ತಿದ್ದುಪಡಿ ಮಾಡಿದೀವಿ. ಸೊ ನೆಕ್ಸ್ಟ್, so different constitutional experts have called it different things. It has been described as the
soul of Indian constitution by Thakur Das Bhargava. It has been called as the political horoscope by K.M. Munshi. It has been called as identity card of Indian constitution by N.A. Falkiwala. So different people have attributed different nature to the Indian constitution preamble. So some have called it soul of Indian constitution, ಸಂವಿಧಾನದ ಆತ್ಮ. ಸೊ ಏನಪ್ಪ ಈ ಸಂವಿಧಾನದ ಆತ್ಮ? ಸೊ ಬೇಸಿಕಲಿ ನಮ್ಮ ಸಂವಿಧಾನದಲ್ಲಿ ಏನೆಲ್ಲ ಫೀಚರ್ಸ್ ಹೇಳ್ತಾ ಇದೀವಿ, ದ ಎಸೆನ್ಸ್, ದ ಕೋರ್ ಅಂತ ನಾವು ತಗೊಳ್ಳೋದಾದ್ರೆ, ದಟ್ ಕೋರ್ ಕ್ಯಾನ್ ಬಿ ಫೌಂಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಪ್ರಿಯಾಂಬಲ್. ನೆಕ್ಸ್ಟ್ ನೋಡೋದಾದ್ರೆ ಸಂವಿಧಾನದ ಹಾರೋಸ್ಕೋಪ್, ದ ಪೊಲಿಟಿಕಲ್ ಹಾರೋಸ್ಕೋಪ್ ಅಂತ ಹೇಳ್ತಿದ್ದಾರೆ. ಸೊ ಯಾವ ರೀತಿ ಮುಂದಕ್ಕೆ ನಮ್ಮ ರಾಜಕೀಯ ನಡ್ಕೊಂಡು ಹೋಗುತ್ತೆ ಅದನ್ನ ಈ ಪ್ರಿಯಾಂಬಲ್ ನಮಗೆ ಹೇಳುತ್ತೆ ಅಂತ ಇಟ್ ಈಸ್ ಸೇಯಿಂಗ್ ಹಿಯರ್. ಅಂಡ್ ಲಾಸ್ಟ್ಲಿ ಐಡೆಂಟಿಟಿ ಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದಲ್ಲಿ ನಾವು ಏನೆಲ್ಲ ಪ್ರಾವಿಷನ್ಸ್ ಕೊಟ್ಟಿದ್ದೀವಿ ಅದರದ ಒಂದು ಸಮ್ಮರಿ, ಅದರದ ಒಂದು ಕ್ರಿಸ್ಪು, ಅದನ್ನ ಗುರುತಿಡಿಯೋದಕ್ಕೆ ಯಾವ್ದು ರೀತಿ ಬೇಕಂದ್ರೆ ಇಟ್ ಈಸ್ ಪ್ರೊವೈಡೆಡ್ ಇನ್ ದ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂಡ್ ಲಾಸ್ಟ್ಲಿ ಇಟ್ ರಿಫ್ಲೆಕ್ಟ್ಸ್ ದ ವಿಲ್ ಆಫ್ ದಿ ಪೀಪಲ್, provides a tool for the interpreting ambiguous provisions and highlights the timeless vision of the framers. ಸೊ ಒಂದು ಸಂವಿಧಾನನ ಬರೆದಾಗ 1946 to 1949 ನಾವೇನು ಸಂವಿಧಾನನ ಬರೆದ್ವಿ, ಆ ಬರೆದಾಗ ನಮ್ಮ ಸಂವಿಧಾನ ರಚನಾಕಾರರು ಯಾವ ರೀತಿ ನಮ್ಮ ದೇಶ ಇರಬೇಕು, ಯಾವ ರೀತಿ ನಮ್ಮ ಭಾರತ ಮುಂದುವರಿಬೇಕು ಅಂತ ಅವರೊಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಸಂವಿಧಾನನ ಬರೆದ್ರು. ಯಾವ ರೀತಿ ನಮ್ಮ ದೇಶದ ಒಂದು ರಾಜಕೀಯ ರೂಪುಗೊಳ್ಳಬೇಕು, ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಅರೌಂಡ್ ವಿಚ್ ದ ಕಂಟ್ರಿ ಶುಡ್ ಗ್ರೋ ಅಂತ ಅವ್ರು ಏನು ಬರ್ದಿದ್ದಾರೆ, ಆ ಬರ್ದಿರೋ ಒಂದು ಪ್ರಾವಿಷನ್ಸ್ ಅಲ್ಲಿ ನಮಗೆ ಯಾವುದೇ ಒಂದು ಪ್ರಾವಿಷನ್ ಅಲ್ಲಿ ಡೌಟ್ ಬಂದ್ರು, ಯಾವುದೇ ಒಂದು ಪ್ರಾವಿಷನ್ ಅಲ್ಲಿ ನಮ್ಗೆ ಏನೇ ಅನುಮಾನ ಇದ್ರೂ, ಆಂಬಿಗ್ಯೂಯಸ್, ದ ಇಂಟರ್ಪ್ರಿಟೇಷನ್ ಕೆನ್ ಬಿ ರೈಟ್ ಆರ್ ಕೆನ್ ಬಿ ಲೆಫ್ಟ್ ಅಂತ ಬಂದಾಗ, ಯಾವ ಡೈರೆಕ್ಷನ್ ಅಲ್ಲಿ ನಾನು ಇಂಟರ್ಪ್ರಿಟೇಷನ್ ಮಾಡಬೇಕು ಅಂತ ನನಗೆ ನೋಡಿದಾಗ ಎನಿ ಡೌಟ್ ಬಂದ್ರೆ, ಬೈ ಇಂಟರ್ಪ್ರಿಟಿಂಗ್ ದಟ್ ಅಲಾಂಗ್ ವಿತ್ ಪ್ರಿಯಾಂಬಲ್, ಸೊ ಒಂದು ಪೀಠಿಕೆನ ಮತ್ತೆ ಆ ಒಂದು ಆಂಬಿಗಿಯಸ್ ಪಾರ್ಟ್ ನ ಜೊತೆಯಲ್ಲಿಟ್ಟು ನಾವು ನೋಡಿದಾಗ ಯಾವ ಡೈರೆಕ್ಷನ್ ಅಲ್ಲಿ ಪೀಠಿಕೆ ಹೋಗ್ತಾ ಇದೆ, ಇನ್ ದಟ್ ಡೈರೆಕ್ಷನ್ ಇಫ್ ಯು ಪ್ರೊಸೀಡ್ ವಿ ಆರ್ ಗೋಯಿಂಗ್ ಟು ಅಚೀವ್ ದ ambitions, we are going to achieve the intentions that the makers of Indian constitution ಏನು ಅವರು ಅನ್ಕೊಂಡಿದ್ರು ಯಾವ ರೀತಿ ಹೋಗ್ಬೇಕು ಅಂತ ಆ ರೀತಿ ಅದು ಹೋಗುತ್ತೆ. ಸೊ ದಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಾಂಬಲ್. ಸೊ ಪೀಠಿಕೆ ನಾವಿಲ್ಲಿ ನೋಡಿದೀವಿ. ಸೊ ಟು ಕನ್ಕ್ಲೂಡ್, ಸೊ ವಾಟ್ ಆರ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಲರ್ನ್ಡ್ ಇನ್ ದಿಸ್ ದ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ರೆ, ದ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ is the changed version of the objective resolution provided by Jawaharlal Nehru, and it acts as the identity card of the Indian constitution or horoscope of our polity. Next bandu adu it declares India as the sovereign, socialist, secular, democratic and republic, and the source of the power is the we the people, the citizens of the country. It also gives the date of enactment of constitution as the 26th of November 1949. It is neither a source nor a restriction. ಅಂದ್ರೆ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಮಾಡಬೇಕು ಅಂತಲೂ ಇಲ್ಲ, ಅಲ್ಲಿ ಹೇಳಿಲ್ಲ ಅಂತ ಮಾಡಬಾರ್ದು ಅಂತಲೂ ಇಲ್ಲ. ಇಟ್ ಇಸ್ ನಾಟ್ ಜಸ್ಟಿಫೈಯಬಲ್. ಯು ಕೆನಾಟ್ ಗೋ ಟು ಕೋರ್ಟ್ ಫಾರ್ ನಾನ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಪ್ರಾವಿಷನ್ಸ್. ಅಂಡ್ ಲಾಸ್ಟ್ಲಿ, ವೆದರ್ ದ ಪ್ರಿಯಾಂಬಲ್ ಇಸ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಎ ಪಾರ್ಟ್ ಅಂತ ಬಂದಾಗ, ಇನ್ ದ ಅರ್ಲಿಯರ್ ಬೆರುಬರಿ ಯೂನಿಯನ್ ಕೇಸಲ್ಲಿ ಇಟ್ ವಾಸ್ ಡಿಕ್ಲೇರ್ಡ್ ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್, ಇಂಪಾರ್ಟೆಂಟ್ ಬಟ್ ನಾಟ್ ಎ ಪಾರ್ಟ್. But later in the Keshwananda Bharati case, it was held to be a part of Indian constitution and of utmost significance, providing a key to the maker's mind. So to key to the maker's mind ಅಂದ್ರೆ ಯಾರು ನಮ್ಮ ಸಂವಿಧಾನ ರಚನೆ ಮಾಡಿದ್ದಾರೆ, ಸೊ ಅವರ ಒಂದು ಯಾವ ರೀತಿ ಅವರು ಯೋಚನೆ ಮಾಡಿದ್ರು, ಯಾಕೆ ಅವರು ಈ ಪ್ರಾವಿಷನ್ಸ್ ನ ಬರೆದ್ರು ಅಂತ ಹೇಳಿ ಯಾವುದೇ ಒಂದು ಡೌಟ್ ಬಂದಾಗ, ಯಾವುದೇ ಒಂದು ಮಲ್ಟಿಪಲ್ ಇಂಟರ್ಪ್ರಿಟೇಷನ್ಸ್, ಆಂಬಿಗ್ಯೂಸ್ ಇಂಟರ್ಪ್ರಿಟೇಷನ್ಸ್ ಬಂದಾಗ we can refer to our preamble. It is neither a source nor a restriction. So this is our preamble to Indian constitution. Next ನಾವು ನೋಡೋದಾದ್ರೆ we have what is called as the fundamental rights, ಮೂಲಭೂತ ಹಕ್ಕುಗಳು. ಸೊ ಬೇಸಿಕಲಿ ಏನಪ್ಪಾ ಇದು ಹಕ್ಕುಗಳು ಆರ್ ದ ರೈಟ್ಸ್ ಅಂತ ನಾವು ತಗೊಳ್ಳೋದಾದ್ರೆ, ಬೇಸಿಕಲಿ ಸಮಥಿಂಗ್ ದಟ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಅಂಡ್ ವೆನ್ ದೇ ಆರ್ ಟೇಕನ್ ಅವೇ ಯು ಕ್ಯಾನ್ ಗೋ ಟು ದ ಕೋರ್ಟ್ ಆಫ್ ಲಾ. ಸೊ ನಿಮ್ಗೆ ಯಾವುದೇ ಒಂದು ರೈಟ್ಸ್ ಕೊಟ್ಟಾಗ ವೆನ್ ದೇ ಆರ್ ವಯೋಲೇಟೆಡ್ ಆರ್ ವೆನ್ ದೇ ಆರ್ ರಿಸ್ಟ್ರಿಕ್ಟೆಡ್ ವಿಚ್ ಆರ್ ನಾಟ್ ರೀಸನಬಲ್, ಆವಾಗ ನೀವು ಕೋರ್ಟ್ಗೆ ಹೋಗಿ ಯು ಕ್ಯಾನ್ ಗೆಟ್ ದೆಮ್. ದ ಬೇಸಿಕ್ ಎಕ್ಸಿಸ್ಟೆನ್ಸ್ಗೆ ಏನು ಬೇಕು, ದ ಮಿನಿಮಲ್ ರೈಟ್ಸ್ ಫಾರ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಆರ್ ದ ಅನಿಮಲ್ ಎಕ್ಸಿಸ್ಟೆನ್ಸ್ ಅಲ್ದಿರಾ ಒಂದು ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತ ಮಾಡೋದಕ್ಕೆ ಏನೆಲ್ಲ ನಮ್ಗೆ ರೈಟ್ಸ್ ಬೇಕು ಅದನ್ನ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಕರಿಬಹುದು. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇನ್ ಪಾರ್ಟ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರಮ್ ಆರ್ಟಿಕಲ್ 12 ಇಂದ 35ಗೆ ವಿ ಹ್ಯಾವ್ ಅವರ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಭಾಗ 13ರಲ್ಲಿ ವಿಧಿ 12ರಿಂದ 35ರವರೆಗೂ ನಾವು ಫಂಡಮೆಂಟಲ್ ರೈಟ್ಸ್ ನ ಕೊಟ್ಟಿದ್ದೀವಿ. ಸೊ ಇದಕ್ಕೆ ಎಲ್ಲಿಂದ ಇನ್ಸ್ಪಿರೇಷನ್ ಬಂತು,
we had our inspiration from the Bill of Rights of United States of America. So ಅದರಲ್ಲಿ Article 32 ನ Ambedkar has described this Article 32 as the heart and soul of Constitution, which provides for constitutional remedies. So heart and soul, ಹೃದಯ ಮತ್ತು ಆತ್ಮ ಅಂತ ಯಾವುದನ್ನ ಕರಿತೀವಿ, ಆರ್ಟಿಕಲ್ 32 ನ ಕರಿತೀವಿ. ಸೊ ಆರ್ಟಿಕಲ್ಸ್ ನೋಡಿದಾಗ ಐ ವಿಲ್ ಎಕ್ಸ್ಪ್ಲೈನ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದಿ ಹಾರ್ಟ್ ಅಂಡ್ ಸೋಲ್. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ. So basically Magna Carta listed the rights of citizens. So since fundamental rights are listing the rights of citizen ಆಗಿರೋದ್ರಿಂದ it is called as the Magna Carta of India. And ನೀವು ಇಲ್ಲಿ ನೋಡಬಹುದು, see Article 32 and this justiciability ಅಂತ ನಾವೇನು ಬರ್ದಿದ್ದೀವಲ್ಲ, ನ್ಯಾಯಸಮ್ಮತತೆ ಅಂತ. So what does it mean? So basically whenever these fundamental rights are taken away, so whenever these fundamental rights are unreasonably taken away, you can directly approach the Supreme Court of India under Article 32. So justifiable ಅಂದ್ರೆ ಏನು, ಇವಾಗ ನಾವು ಪ್ರಿಯಾಂಬಲ್ ನೋಡಿದ್ವಿ, ಪ್ರಿಯಾಂಬಲ್ ವಾಸ್ ನಾನ್ ಜಸ್ಟಿಫೈಯಬಲ್, ಮೀನಿಂಗ್ ಟು ಸೇ ಅದು ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅಂದ್ರೆ ಯು ಕೆನಾಟ್ ಗೋ ಟು ಕೋರ್ಟ್. ಬಟ್ ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ವಿ ಆರ್ ಕಾಲಿಂಗ್ ಇಟ್ ಆಸ್ justifiable fundamental rights, meaning to say when they are violated you can directly approach the court. And in this case anta tagondre you can directly approach the Supreme Court of India, and going to Supreme Court of India is also a fundamental right because it is under Article 32 which comes within your fundamental rights. The beauty of Indian Constitution ಏನಪ್ಪಾ ಅಂದ್ರೆ getting your fundamental rights enforced is also a fundamental right, so the courts cannot deny it. ಸೊ ಕೋರ್ಟ್ಸ್ಗೆ ಇವಾಗ ಹೈಕೋರ್ಟ್ ಅಂತ ತಗೊಂಡ್ರೆ ವಿಚ್ ವಿ ವಿಲ್ ಸಿ ಲೇಟರ್ 226 ಅಲ್ಲಿ ಬರುತ್ತೆ, ವೆರಾಸ್ ಸುಪ್ರೀಂ ಕೋರ್ಟ್ ಅಂತ ತಗೊಂಡ್ರೆ ಆರ್ಟಿಕಲ್ 32 ಕೆಳಗಡೆನೆ ಬರುತ್ತೆ. ಸೊ ಸಿನ್ಸ್ ಆರ್ಟಿಕಲ್ 32 ಇಸ್ ಅಂಡರ್ ಫಂಡಮೆಂಟಲ್ ರೈಟ್ಸ್ ಓನ್ಲಿ, ಸೊ ಟು ಗೆಟ್ ಯುವರ್ ಫಂಡಮೆಂಟಲ್ ರೈಟ್ಸ್ ಎನ್ಫೋರ್ಸ್ಡ್ ಬೈ ಸುಪ್ರೀಂ ಕೋರ್ಟ್ ಈಸ್ ಆಲ್ಸೋ ಯುವರ್ ಫಂಡಮೆಂಟಲ್ ರೈಟ್, justiciability. And lastly Article 13 declares laws inconsistent with fundamental rights as void, doctrine of judicial review. ಸೊ ಬೇಸಿಕಲಿ ಇಲ್ಲೇನಪ್ಪ ಹೇಳ್ತಾ ಇದೀವಿ ಅಂತಂದ್ರೆ, ಈ ಸಂವಿಧಾನದಲ್ಲಿ ನಾವೇನು ಈ ಮೂಲಭೂತ ಹಕ್ಕುಗಳು ಅಂತ ಕೊಟ್ಟಿದ್ದೀವಿ, ಈ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ, ಈ ಮೂಲಭೂತ ಹಕ್ಕುಗಳಿಗೆ ಹೊಂದಿಕೊಳ್ಳದಂತೆ ಯಾವುದೇ ಒಂದು ಹೊಸ ರೂಲ್ಸು, ಲಾಸು, ರೆಗ್ಯುಲೇಷನ್ಸ್ ಏನೇ ತಗೊಂಬಂದ್ರು ದೇ ವಿಲ್ ಬಿ ಡಿಕ್ಲೇರ್ಡ್ ಆಸ್ ನಲ್ ಅಂಡ್ ವಾಯ್ಡ್, ಅನೂರ್ಜಿತ ಎಂದು ಅದನ್ನ ಘೋಷಣೆ ಮಾಡಬಹುದು. ಸೊ ಇವಾಗ ನಾವು ನೋಡೋದಾದ್ರೆ ಇಂಡಿಯಾದಲ್ಲಿ ಏನಿದೆ, ಲೆಜಿಸ್ಲೇಚರ್ ಇದೆ, ಎಕ್ಸಿಕ್ಯೂಟಿವ್ ಇದೆ, ಜುಡಿಷಿಯರಿ ಇದೆ. ಲೆಜಿಸ್ಲೇಟಿವ್ ವಿಲ್ ಮೇಕ್ ದ ಲಾಸ್, executive will implement the laws, and this judiciary is going to see whether they are right or wrong, correctness ನೋಡುತ್ತೆ. ಸೊ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಸೊ ಶಾಸಕಾಂಗದ ಕಾರ್ಯ ಏನು, ಶಾಸನ ರಚನೆ ಮಾಡೋದು, ಕಾರ್ಯಾಂಗದ ಕಾರ್ಯ ಏನು, ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದು. ವೆರಾಸ್ ದಿಸ್ ನ್ಯಾಯಾಂಗ ಏನಿದೆ ಅದು ರೂಲ್ಸ್ ಲಾಸ್ ಪ್ರಕಾರ, ಆರ್ ದಿಸ್ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರ ಪ್ರಕಾರ ಎಲ್ಲ ರೂಲ್ಸು ಮಾಡಿದ್ಯಾ ಅಂತ ನೋಡೋದು ಜುಡಿಷಿಯರಿ ಕೆಲಸ. ಸೊ ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನು, ಆರ್ಟಿಕಲ್ 13 ಹೇಳ್ತಾ ಇದೆ, ಯಾವುದೇ ಒಂದು ರೂಲ್ಸ್, ಯಾವುದೇ ಒಂದು ಲಾಸ್ ಹೊಸದಾಗಿ ಮಾಡಿದಾಗ ಇಫ್ ದೇ ಆರ್ ಇನ್ಕನ್ಸಿಸ್ಟೆಂಟ್ ವಿತ್ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್ ಅದು ಹೊಂದಿಕೊಳ್ಳದೆ ಇದ್ದರೆ ದೆನ್ ಆಟೋಮೆಟಿಕಲಿ ದೇ ವಿಲ್ ಬಿ ಡಿಕ್ಲೇರ್ಡ್ ಆಸ್ ನಲ್ ಅಂಡ್ ವಾಯ್ಡ್, ಅನೂರ್ಜಿತ ಎಂದು ಘೋಷಣೆ ಅಂತ ಹೇಳ್ತಿದೆ. ಸೊ ಯಾರು ಘೋಷಣೆ ಮಾಡ್ಬೋದು, ಜುಡಿಷಿಯರಿ ಘೋಷಣೆ ಮಾಡ್ಬೋದು. ಸೊ ಬಿಕಾಸ್ ಆಫ್ ದಟ್ ಆರ್ಟಿಕಲ್ 13 is indirectly providing for judicial review. ಸೊ ಜುಡಿಷಿಯಲ್ ರಿವ್ಯೂ, ನ್ಯಾಯ ವಿಮರ್ಶೆ ಅಂತ ನಾವೇನ್ ಕರಿತೀವಿ, ನ್ಯಾಯಾಂಗ ವಿಮರ್ಶೆ, ಅದಕ್ಕೆ ಇದು ಪ್ರಾವಿಷನ್ಸ್ ನ ಮಾಡಿ ಕೊಡ್ತಾ ಇದೆ ಅಂಡರ್ ಆರ್ಟಿಕಲ್ 13. ದೆನ್ ವಾಟ್ ಆರ್ ದಿ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ನೋಡೋದಾದ್ರೆ, ವಾಟ್ ಆರ್ ದಿ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅವರ್ ಫಂಡಮೆಂಟಲ್ ರೈಟ್. ಸೊ ಮೂಲಭೂತ ಹಕ್ಕುಗಳ ಬೇರೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ನೋಡೋದಾದ್ರೆ, ದ ಫಸ್ಟ್ ಒನ್, ದೀಸ್ ಆರ್ ದಿ ಎಸೆನ್ಷಿಯಲ್ ರೈಟ್ಸ್ ಗ್ಯಾರಂಟಿಡ್ ಅಂಡ್ ಪ್ರೊಟೆಕ್ಟೆಡ್ ಫಾರ್ ದಿ ಕಾನ್ಸ್ಟಿಟ್ಯೂಷನ್ ಫಾರ್ ದಿ ಆಲ್ ರೌಂಡ್ ಡೆವಲಪ್ಮೆಂಟ್, ಸರ್ವತೋಮುಖ ಅಭಿವೃದ್ಧಿಗೆ. ಸೊ ಸರ್ವತೋಮುಖ ಅಭಿವೃದ್ಧಿ ಅಂದ್ರೆ ಏನು, ಸೊ ಬೇಸಿಕಲಿ ಇಟ್ ಮೇ ಬಿ ಮೆಟೀರಿಯಲ್ ಇರ್ಬೋದು, ಇಂಟೆಲೆಕ್ಚುಯಲ್ ಇರ್ಬೋದು, ಮಾರಲ್, ಸ್ಪಿರಿಚುವಲ್, ಪೊಲಿಟಿಕಲ್, ಎಕನಾಮಿಕಲ್, ಎಲ್ಲ ಒಂದು ರೈಟ್ಸ್ ಏನಿದೆ. ಸೊ ಫಾರ್ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಇಂಡಿವಿಜುವಲ್ ದೀಸ್ ರೈಟ್ಸ್ ಆರ್ ಎಸೆನ್ಷಿಯಲ್. ನೆಕ್ಸ್ಟ್ ನೋಡಿದ್ರೆ ಇಟ್ ಟ್ರೈಸ್ ಟು ಎಸ್ಟಾಬ್ಲಿಷ್ ವಾಟ್ ಈಸ್ ಕಾಲ್ಡ್ ಆಸ್ ಪೊಲಿಟಿಕಲ್ ಡೆಮೋಕ್ರಸಿ. ಸಿ ಪೊಲಿಟಿಕಲ್ ಡೆಮೋಕ್ರಸಿ ಅಂದ್ರೆ ಏನು, ಸಿ ವೆಲ್ಫೇರ್ ಸ್ಟೇಟ್ ಅಂತ ಒಂದಿದೆ, ಪೊಲಿಟಿಕಲ್ ಡೆಮೋಕ್ರಸಿ ಅಂತ ಒಂದು ನೋಡ್ತಾ ಇದೀವಿ. ಸೊ ಏನಪ್ಪ ಇದು ಪೊಲಿಟಿಕಲ್ ಡೆಮೋಕ್ರಸಿ ಅಂತ ಅಂದ್ರೆ, ಲಿಮಿಟ್ ದಿ ಎಕ್ಸಿಕ್ಯೂಟಿವ್ ಟೈರನಿ ಅಂಡ್ ಆರ್ಬಿಟ್ರರಿ ಲಾಸ್. ಸಿ ಬೇಸಿಕಲಿ ಏನಾಗ್ತಾ ಇತ್ತು ಇನ್ ದ ಓಲ್ಡನ್ ಡೇಸ್, ಅರ್ಲಿಯರ್ ಏನಾಗ್ತಾ ಇತ್ತು, ದ ಲಾಸ್ ವರ್ ಆರ್ಬಿಟ್ರರಿ. ಇವತ್ತು ಒಂದು ರೂಲ್ ಇರೋದು, ನಾಳೆ ಇನ್ನೊಂದು ರೂಲು, ನಾಡಿದ್ದು ಇನ್ನೊಂದು ರೂಲು. ಸೊ ಬೇಸ್ಡ್ ಆನ್ ದಿ ಸೋಷಿಯಲ್ ಸ್ಟ್ಯಾಂಡಿಂಗ್ ದ ರೂಲ್ ಯೂಸ್ ಟು ಚೇಂಜ್. ಸೊ ಡಿಫರೆಂಟ್ ಸೆಟ್ ಆಫ್ ಪೀಪಲ್ಗೆ ಡಿಫರೆಂಟ್ ಸೆಟ್ ಆಫ್ ರೂಲ್ಸ್ ಲಾಸ್ ಇತ್ತು. ಅಂಡ್ ಇಟ್ ಆಲ್ಸೋ ಡಿಪೆಂಡೆಡ್ ಆನ್ ದಿ
ದ ಸಿಚುಯೇಷನ್, ಸೊ ಸಿಚುಯೇಷನ್ಗೆ ಚೇಂಜ್ ಮಾಡ್ತಾ ಇದ್ವಿ. ಬಟ್ ಬೇಸಿಕಲಿ ದ ಲಾ ಶುಡ್ ಬಿ ಸ್ಟೇಬಲ್, ಇಟ್ ಶುಡ್ ಬಿ ಯೂನಿಫಾರ್ಮ್ ಅಕ್ರಾಸ್ ಆಲ್ ದಿ ಸೆಟ್ ಆಫ್ ಸಿಟಿಸನ್ಸ್ ಫಾರ್ ಇಟ್ಸ್ ಇಂಪ್ಲಿಮೆಂಟೇಷನ್. ರೂಲ್ ಆಫ್ ಲಾ ಇರಬೇಕೆ ಹೊರತು ರೂಲ್ ಆಫ್ ಮೆನ್ ನಮಗೆ ಬೇಡ. ಸೊ ರೂಲ್ ಆಫ್ ಮೆನ್ ಅಂದ್ರೆ ಏನು, ಬೇಸಿಕಲಿ ಅವರೊಂದು ಆರ್ಬಿಟ್ರರಿ ಆಗಿ ಅವ್ರಿಗೆ ಏನ್ ಬೇಕೋ ಅವ್ರು ಅದನ್ನ ಮಾಡ್ಬೋದು. ರೂಲ್ ಆಫ್ ಲಾ ಅಂದ್ರೆ ಏನು, ಒಂದು ಸಂವಿಧಾನದ ಒಂದು ಚೌಕಟ್ಟಿದೆ, ಆ ಚೌಕಟ್ಟಲ್ಲೇನೆ ಎಲ್ಲ ರೂಲ್ಸ್ ಲಾಸ್ ರೆಗ್ಯುಲೇಷನ್ಸ್ ನ ಮಾಡಬೇಕಾಗಿದೆ. ಸೊ ಟು ಲಿಮಿಟ್ ದಟ್ ಎಕ್ಸಿಕ್ಯೂಟಿವ್ ಟೈರನಿ, ಸೊ ಒಂದು ನಾವು ಅವಾಗೆ ನೋಡಿದ್ವಿ ಶಾಸಕಾಂಗ ಕಾರ್ಯಾಂಗ ಅಂತ ಏನಿದೆ, ಆ ಕಾರ್ಯಾಂಗ ಇರ್ಬೋದು, ಇಲ್ಲ ಈವನ್ ಫಾರ್ ದಟ್ ಮ್ಯಾಟರ್ ಶಾಸಕಾಂಗ ಇರ್ಬೋದು, ಸೊ ಎಕ್ಸಿಕ್ಯೂಟಿವ್ ಇರ್ಬೋದು ಆರ್ ಇವನ್ ಲೆಜಿಸ್ಲೇಟಿವ್ ಆಗಿರ್ಬೋದು, ದ ಲಾಸ್ ರೂಲ್ಸ್ ಮಾಡಿದಾಗ ದೇ ಶುಡ್ ನಾಟ್ ಲೀಡ್ ಟು ಟೈರನಿ. ಸೊ ಅದನ್ನ ಮಾಡ್ದಿರಾ ಲಿಮಿಟೆಡ್ ಪವರ್ ಕೊಟ್ಟು ವಿತ್ ಇನ್ ದಿಸ್ ಬೌಂಡ್ರಿ ಓನ್ಲಿ ಯು ಕ್ಯಾನ್ ಆಕ್ಟ್ ಅಂತ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ದ ಫಂಡಮೆಂಟಲ್ ರೈಟ್ಸ್ ಅಂಡ್ ದೇ ಎಸ್ಟಾಬ್ಲಿಷ್ ವಾಟ್ ಈಸ್ ಕಾಲ್ಡ್ ಆಸ್ ಪೊಲಿಟಿಕಲ್ ಡೆಮೋಕ್ರಸಿ. ಅಂಡ್ ಅರ್ಲಿಯರ್ ವಿ ಹ್ಯಾಡ್ ಟೋಟಲಿ 7 ಫಂಡಮೆಂಟಲ್ ರೈಟ್ಸ್. ಸೊ ಮೊದಲು ನಮಗೆ ಭಾರತೀಯ ಸಂವಿಧಾನ ಒರಿಜಿನಲ್ ಆಗಿ ತಗೊಂಡಾಗ 7 ಹಕ್ಕಿತ್ತು. ಬಟ್ 44ನೇ ತಿದ್ದುಪಡಿ ಮುಖಾಂತರ ರೈಟ್ ಟು ಪ್ರಾಪರ್ಟಿ ವಾಸ್ ಡಿಲೀಟೆಡ್. ರೈಟ್ ಟು ಪ್ರಾಪರ್ಟಿ, ಆಸ್ತಿ ಹಕ್ಕೇನಿದೆ ಅದನ್ನ 44ನೇ ತಿದ್ದುಪಡಿ ಮುಖಾಂತರ ಅದನ್ನ ಡಿಲೀಟ್ ಮಾಡಿಬಿಟ್ಟು ವಿ ಹ್ಯಾವ್ ಮೇಡ್ ದಟ್ ಆಸ್ ಎ ಲೀಗಲ್ ರೈಟ್ ಅಂಡರ್ ಆರ್ಟಿಕಲ್ 300A. ಅದರಿಂದ ಇವತ್ತು ನಮ್ಗೆ ಎಷ್ಟು ರೈಟ್ ಇದೆ, ಕೇವಲ ನಮಗೆ 6 ಫಂಡಮೆಂಟಲ್ ರೈಟ್ಸ್ ನಮಗೆ ಇವತ್ತು ಇಂಡಿಯನ್ ಸಿಟಿಸನ್ಸ್ಗೆ ಇದೆ. ಸೊ ಟೋಟಲಿ 6 ಫಂಡಮೆಂಟಲ್ ರೈಟ್ಸ್. ಸೊ ದೇ ಆರ್ ಅವೈಲಬಲ್ ಇನ್ ಕ್ಯಾಟಗರೀಸ್, ಲೈಕ್ ದೇ ಆರ್ ಅವೈಲಬಲ್ ಕ್ಯಾಟಗರೀಸ್ ಟು ಸಿಟಿಸನ್ಸ್ ವರ್ಸಸ್ ನಾನ್ ಸಿಟಿಸನ್ಸ್ ಅಂತ ನಾವು ತಗೊಂಡ್ರೆ ಇಲ್ಲಿ. ಸೊ ಬೇಸಿಕಲಿ ನಮ್ಮ ಹತ್ರ ಇವಾಗ ವಿ ಹ್ಯಾವ್ 2 ಸೆಟ್ಸ್ ಆಫ್ ಪೀಪಲ್, ಒಂದು ಬಂದು ಸಿಟಿಸನ್, ಅದರ್ ಬಂದು ಏಲಿಯನ್. ಸೊ ಬೇಸಿಕಲಿ ಏನಪ್ಪ ಇದು ಏಲಿಯನ್ ಅಂತ ಅಂದ್ರೆ, ಒಂದು ರಾಜ್ಯದಲ್ಲಿ ಏನಿದೆ ಆ ರಾಜ್ಯದಲ್ಲಿ ಯಾರು ಇರ್ತಾರೆ, ವೆನ್ ಐ ಸೇ ಸ್ಟೇಟ್ ಇಟ್ ಮೀನ್ಸ್ ದ ಪೊಲಿಟಿಕಲ್ ಎಂಟಿಟಿ. ಒಂದು ಸ್ಟೇಟ್ ಆಫ್ ಇಂಡಿಯಾ ಅಂತ ನಾವು ತಗೊಳ್ಳೋದಾದ್ರೆ ಆ ಸ್ಟೇಟ್ ಆಫ್ ಇಂಡಿಯಾದಲ್ಲಿ ಯಾರು ಸಿಟಿಸನ್ಸ್ ಆಗಿರ್ತಾರೆ ಅವರು ದೇ ಹ್ಯಾವ್ ದ ಪೊಲಿಟಿಕಲ್ ರೈಟ್ಸ್ ಆಲ್ಸೋ ಅಂಡ್ ಸಮ್ ಆಬ್ಲಿಗೇಷನ್ಸ್ ಆಲ್ಸೋ. ವೆರ್ ಆಸ್ ದೋಸ್ ಹೂ ಆರ್ ನಾನ್ ಸಿಟಿಸನ್ಸ್ ಯಾರಿರ್ತಾರೆ ದೇ ವಿಲ್ ಬಿ ಕಾಲ್ಡ್ ಆಸ್ ಏಲಿಯನ್ಸ್ ಅಂತ ನಾವು ಕರಿತೀವಿ. ಸೊ ಸಿಟಿಸನ್ಸ್ಗೆ ಇರ್ತಕ್ಕಂಥದ್ದು ಕಂಪ್ಲೀಟ್ ಫಂಡಮೆಂಟಲ್ ರೈಟ್ಸ್ ಇರುತ್ತೆ, ವೇರ್ ಆಸ್ ಸಿಟಿಸನ್ಸ್ಗೆ ಮಾತ್ರನೇ ಏಲಿಯನ್ಸ್ಗೆ ಇಲ್ಲ ಅಂತ ನಾವು ತಗೊಂಡ್ರೆ ಇದು ಬರೀ ಸಿಟಿಸನ್ಸ್ಗೆ ಇರುವಂತ ರೈಟ್ಸ್ ಯಾವುದು 15, 16, 19, 29 ಅಂಡ್ 30. ಅಂಡ್ ದ ರಿಮೈನಿಂಗ್ ರೈಟ್ಸ್ ಏನಿದೆ ಅಲ್ವಾ, ದ ರಿಮೈನಿಂಗ್ ರೈಟ್ಸ್ ದೇ ಆರ್ ಅವೈಲಬಲ್ ಟು ಎವ್ರಿ ಒನ್. ಸಿ ಅದರ್ಸ್ ಆರ್ ಅವೈಲಬಲ್ ಟು ಎವ್ರಿ ಒನ್, ಬಟ್ ಸಿಟಿಸನ್ಸ್ಗೆ ಮಾತ್ರನೇ ಅವೈಲಬಲ್ ಇರೋತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಯಾವುದು 15, 16, 19, 29 ಅಂಡ್ 30. ಸೊ ಇದು ಒಂದು ಸೆಟ್, ಈ ತರ ಯು ಕ್ಯಾನ್ ಡಿವೈಡ್. ಸೊ 15, 16 ಅಂದ್ರೆ ದೇ ಕಮ್ ಅಂಡರ್ ರೈಟ್ ಟು ಈಕ್ವಾಲಿಟಿನಲ್ಲಿ ಬರುತ್ತೆ, ವೆರಸ್ 19 ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, 29 ಅಂಡ್ 30 ರಿಲಿಜಿಯಸ್ ರೈಟ್ಸ್ ಅಲ್ಲಿ ಅದು ನಾವು ತಗೋಬಹುದು. ಸೊ 15, 16, 19, 29 ಅಂಡ್ 30. ನೆಕ್ಸ್ಟ್ ಒನ್ ಇಸ್ ದ ಸಸ್ಪೆನ್ಷನ್. ಸೊ ಏನಪ್ಪ ಇದು ಸಸ್ಪೆನ್ಷನ್ ಅಂತ ಅಂದ್ರೆ, ಫಂಡಮೆಂಟಲ್ ರೈಟ್ಸ್ ದೋ ದೇ ಆರ್ ಪ್ರೊಟೆಕ್ಟೆಡ್ ಬೈ ಕಾನ್ಸ್ಟಿಟ್ಯೂಷನ್ ಅಂಡ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ದೇ ಕ್ಯಾನ್ ಬಿ ಸಸ್ಪೆಂಡೆಡ್ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಎಕ್ಸೆಪ್ಟ್ ಆರ್ಟಿಕಲ್ಸ್ 20 ಅಂಡ್ 21. ಸೊ ಈ ರೈಟ್ ಟು ಕನ್ವಿಕ್ಷನ್ ಅಂಡ್ ದೆನ್ ಯುವರ್ 21 ರೈಟ್ ಟು ಲೈಫ್ ಏನಿದೆ ಅದನ್ನ ಈವನ್ ಡ್ಯೂರಿಂಗ್ ಎಮರ್ಜೆನ್ಸಿ ದೇ ಕ್ಯಾನ್ ನಾಟ್ ಬಿ ರಿಸ್ಟ್ರಿಕ್ಟೆಡ್. ರಿಮೈನಿಂಗ್ ಆಲ್ ದಿ ರೈಟ್ಸ್ ಏನಿದೆ ದೇ ಕ್ಯಾನ್ ಬಿ ಸಸ್ಪೆಂಡೆಡ್ ಡ್ಯೂರಿಂಗ್ ದಿ ನ್ಯಾಷನಲ್ ಎಮರ್ಜೆನ್ಸಿ. ಸೊ ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲಿ ಇಟ್ ಕ್ಯಾನ್ ಬಿ ಸಸ್ಪೆಂಡೆಡ್. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಅಮೆಂಡಬಿಲಿಟಿ, ತಿದ್ದುಪಡಿ. ಸೊ ವೆದರ್ ವಿ ಕ್ಯಾನ್ ಅಮೆಂಡ್ ದಿ ಫಂಡಮೆಂಟಲ್ ರೈಟ್ಸ್ ಆರ್ not. So we can amend the fundamental rights but without damaging the basic structure. So ಮೂಲ ಸಿದ್ಧಾಂತ ಏನು ಸಂವಿಧಾನದ ಮೂಲ ರಚನಾ ಸಿದ್ಧಾಂತ ಅಂತ ನಾವೇನ್ ಕರಿತೀವಿ, ಆ ಮೂಲ ರಚನಾ ಸಿದ್ಧಾಂತದ ಮೇಲೆ ಯಾವುದೇ ಒಂದು ಇಂಪ್ಯಾಕ್ಟ್ ಆಗದಿರಾ we can amend the constitution of India also and we can within constitution of India the fundamental rights ಅಂತ ಏನಿದೆ ಅದನ್ನು ಅಮೆಂಡ್ ಮಾಡಬಹುದು. See, we can amend any part of Indian constitution without damaging the basic structure. So that is the meaning of amendability. Whether fundamental rights can be amended, yes. Whether fundamental rights can be suspended, yes. And fundamental rights are not absolute. So what is the meaning of not absolute? So basically fundamental rights ನಿಮಗೆ ಕೊಟ್ಟಿದ್ ಮಾತ್ರಕ್ಕೇನೆ ಅದ್ರ ಮೇಲೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ವಾ, ಅನ್ಲಿಮಿಟೆಡ್ ರೈಟ್ಸ್ ಕೊಟ್ಟಿದೀವಾ ಅಂದ್ರೆ ಇಲ್ಲ. ದೇರ್ ಕ್ಯಾನ್ ಬಿ ರಿಸ್ಟ್ರಿಕ್ಷನ್ಸ್ ಫಾರ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್. ಸೇ ಫಾರ್ ಎಕ್ಸಾಂಪಲ್ ಇವಾಗ ಆರ್ಟಿಕಲ್ 19 ನಾವು ತಗೊಳ್ಳೋದಾದ್ರೆ ಆರ್ಟಿಕಲ್ 19 ಅಲ್ಲೇನೆ ಸರ್ಟನ್ ರಿಸ್ಟ್ರಿಕ್ಷನ್ಸ್ ಹ್ಯಾವ್ ಬೀನ್ ಪ್ರೊವೈಡೆಡ್. ಯಾವ ತರ ಕೊಟ್ಟಿದ್ದಾರೆ, ಡಿಸೆನ್ಸಿ ಇರ್ಬೋದು, ಮೊರಾಲಿಟಿ ಇರ್ಬೋದು, ಸಾವರಿನಿಟಿ ಇರ್ಬೋದು, ದೇಶದ ಏಕತೆ, ದೇಶದ ಸಾರ್ವಭೌಮತೆ, ಅಂಡ್ ದೆನ್ decency, morality and public order. So ಅದು ಎಲ್ಲದರ ಮೇಲೇನೋ they can impose certain
reasonable restrictions. So it can be amended, it can be suspended, and they are not absolute. And lastly, we have the golden triangle of fundamental rights. Article 14, 19 and 21. Article 14, 19, 21, they form a separate or a special golden triangle anta ನಾವು ಕರಿತೀವಿ. 14 equality, 19 freedom of speech and expression, 21 right to life. So ಇವು ಮೂರೂನು we call it as the golden triangle. ಬೇರೆ ಯಾವುದೇ ಹಕ್ಕುಗಳನ್ನ ನಾವು ತೆಗೆದಾಕಿದ್ರೂ ಇವು ಮೂರನ್ನ ಯೂಸ್ ಮಾಡಿಕೊಂಡು we can rebuild those provisions of constitution, we can rebuild those rights. See, they form a specialized ecosystem of rights. If all other rights were removed, these three could be theoretically used to deduce the others. So ಬೇರೆ ಎಲ್ಲಾ ರೈಟ್ಸ್ ಹೊಟ್ಟೋದ್ರು ಕೂಡ ಇವು ಮೂರನ್ನೇ ಯೂಸ್ ಮಾಡಿಕೊಂಡು ಬೇರೆ ಎಲ್ಲಾ ರೈಟ್ಸ್ we can build. So that is why these three are called as the golden triangle of the Indian fundamental rights. So to conclude, what are the characteristics of fundamental rights anta ನಾವು ತಗೊಂಡ್ರೆ, they can be amended, they can be suspended, they can be restricted, and they are not absolute. So ಇವಾಗ ಇಲ್ಲಿ ಮೇಜರ್ ಕ್ಯಾಟಗರೀಸ್ ಅಂತ ನಾವು ನೋಡೋದಾದ್ರೆ, the first one is the right to equality. Right to equality under article 14 to 18 includes equality before law, which is negative concept, and equal protection of law, which is a US concept, basically the positive concept. So ಏನಪ್ಪ ಇದು equality before law and equal protection of law. So basically ಕಾನೂನು ಮುಂದಿನ ಸಮಾನತೆ, ಕಾನೂನಿನ ಸಮಾನ ರಕ್ಷಣೆ. So basically equality before law ಅಂದ್ರೆ ಏನು? Whoever has come in front of you, there is no discrimination. Whereas equality before, equal protection of law ಅಂದ್ರೆ ಏನು? You are going to treat equal, like same, I mean like alike, and not alike as like. So what does it mean? So ಏನಪ್ಪ ಇದರ ಅರ್ಥ ಅಂತ ಅಂದ್ರೆ, ಈಕ್ವಲ್ ಸಿಚುಯೇಷನ್ಸ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರನ್ನ ಮಾತ್ರನೇ ನಾವು ಸಮಾನವಾಗಿ ನೋಡಬೇಕು. ಅನ್ಈಕ್ವಲ್ ಸಿಚುಯೇಷನ್ಸ್ ಅಲ್ಲಿ ಇದ್ದಾಗ ಬೇರೆ ಬೇರೆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ದ ಆಕ್ಟ್ ಮೇ ಲುಕ್ ದ ಸೇಮ್, but it was committed in a different scenario or in a different environment or in the different circumstances. Avaga we can treat them separately or differently. That is called as equal protection of law. So equality before law anta andre, two crimes have been committed and a circumstance ಯಾವ್ದ್ರಲ್ಲಿ ಅದು ಮಾಡಿದ್ರು ಅದನ್ನ ನೋಡೋದೇ ಇಲ್ಲ. Crime is a crime ಅಂತ ನಾವು ಕಂಪೇರ್ ಮಾಡಿ. That is your equality before law. Equal protection of law ಅಂತಂದ್ರೆ ಏನು? Equal protection of law means the crime has been committed, but in what circumstance, what led to such a thing, that is called as equal protection of law, which is a positive concept. 14 to 18. So 14 is your equality, 15 is your 15 and 16 ಏನಿದೆ, no discrimination based on race, religion, sex, place of birth, etc. with respect to access to wells, bath, etc. etc. 16 is your opportunity. So basically right to opportunity, employment ಏನಿದೆ, that is your article 16. Article 17 and article 18 ಏನಿದೆ, article 17 abolishes untouchability. So article 17 abolishes untouchability and article 18 abolishes titles. So article 18 abolishes titles except military and academic, except military and academic. Next we have the right to freedom, freedom of speech and expression. ಇದು ನಾವು ನೋಡೋದಾದ್ರೆ, right to freedom ಅಲ್ಲಿ guarantees 6 liberties including speech, assembly and movement. So freedom of speech and expression, freedom to roam throughout the country, freedom to form associations, freedom to settle in whichever part you want to settle, and freedom to practice whichever profession you want to practice. That is your 6 freedoms guaranteed. Again, as I said already, right to settle, right to roam anta kottaga, they are not unrestricted, they are not unlimited. The Constitution of India itself imposes certain reasonable restrictions based on the sovereignty ಇರಬಹುದು, ಸಾರ್ವಭೌಮತ್ವ ಇರಬಹುದು, ಏಕತೆ ಇರಬಹುದು, ಐಕ್ಯತೆ ಇರಬಹುದು, or decency, morality, public order, etc. Then we have the right against conviction. So basically no double jeopardy ಅಂತ ಹೇಳ್ತೀವಿ. So no double jeopardy ಅಂದ್ರೆ ಏನು? ಒಂದೇ ಕ್ರೈಮ್ಗೆ 2 ಸತಿ ಪನಿಷ್ಮೆಂಟ್ ಕೊಡೋ ಹಾಗೆ ಇಲ್ಲ. ಸೊ ಆ ಟೈಮಲ್ಲಿ ಯಾವುದು ಪನಿಷ್ಮೆಂಟ್, ಯಾವುದು ಕ್ರೈಮ್ ಅಲ್ಲ, ಅದಕ್ಕೆ ಪನಿಷ್ಮೆಂಟ್ನ ಕೊಡೋದಕ್ಕೆ ಆಗೋದಿಲ್ಲ. ಇಲ್ಲ ಅಂತ ಅಂದ್ರೆ ಆ ಟೈಮಲ್ಲಿ ಅಟ್ ದ ಟೈಮ್ ಆಫ್ ಕಮಿಟ್ಮೆಂಟ್ ಆಫ್ ದ ಕ್ರೈಮ್ ಏನ್ ಪನಿಷ್ಮೆಂಟ್ ಇತ್ತೋ ಅಷ್ಟೇ ಪನಿಷ್ಮೆಂಟೇ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಕೊಡೋ ಹಂಗಿಲ್ಲ. ದೋಸ್ ಆರ್ ದಿ ರೈಟ್ಸ್ ರಿಗಾರ್ಡಿಂಗ್ ದ ಕನ್ವಿಕ್ಷನ್. ನೆಕ್ಸ್ಟ್ ಬಂದು ರೈಟ್ ಟು ಲೈಫ್ ಅಂಡ್ ಪರ್ಸನಲ್
ಲಿಬರ್ಟಿ ಅಂಡ್ ವಿ ಆಲ್ಸೋ ಹ್ಯಾವ್ 21A ರೈಟ್ ಟು ಎಜುಕೇಶನ್. 6ರಿಂದ 14 ವರ್ಷ 86ನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಅದನ್ನು ತಗೊಂಡ್ಬಂದಿದ್ದೀವಿ. ಅಂಡ್ ರೈಟ್ ಟು ಲೈಫ್, ದ ಮೋಸ್ಟ್ ಎಲಾಬರೇಟ್ ಆರ್ ದ ಮೋಸ್ಟ್ ಎಕ್ಸ್ಪ್ಯಾಂಡೆಡ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ರೈಟ್ ಟು ಲೈಫ್ ಅಂದ್ರೆ ಏನು? ಸೊ ಬೇಸಿಕಲಿ ರೈಟ್ ಟು ಗುಡ್ ಸ್ಲೀಪ್ ಇರ್ಬೋದು, ರೈಟ್ ಟು ಡಿಸೆಂಟ್ ಲೈಫ್ ವಿತ್ ಡಿಗ್ನಿಟಿ, ಒಂದು ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತ ನಾವೇನು ಹೇಳ್ತೀವಲ್ಲ ಅದಕ್ಕೆ ವಿ ಹ್ಯಾವ್ ದ ರೈಟ್ ಟು ಲೈಫ್. ಅಂಡ್ ದೆನ್ ವಿ ಹ್ಯಾವ್ ರೈಟ್ ಅಗೇನ್ಸ್ಟ್ exploitation. So this right against exploitation prohibits human trafficking, forced labor and the child labor. So trafficking ಇರ್ಬೋದು, forced labor, ಬೇಗಾರ್ ಅಂತ ಏನು ಕರಿತೀವಿ, ಫೋರ್ಸ್ಡ್ ಲೇಬರ್ ಲೈಕ್ ಸಂಬಳ ಕಡಿಮೆ ಕೊಡೋದಿರ್ಬೋದು, ಇಲ್ಲ ಜೀತದಾಳು ಪದ್ಧತಿ ಮಾಡೋದಿರ್ಬೋದು, ಇಲ್ಲ ಏನು ಒಂದು ಮಕ್ಕಳ ಇರ್ಬೋದು, ಇಲ್ಲ ಹೆಣ್ಮಕ್ಳ ಕಳ್ಳಸಾಗಣೆ ಇರ್ಬೋದು, ಅದನ್ನೆಲ್ಲಾನು ಇಟ್ ಇಸ್ ಟೋಟಲಿ ಪ್ರೊಹಿಬಿಟೆಡ್ ಅಂಡರ್ ಆರ್ಟಿಕಲ್ 23 and 24. Then we have the freedom of religion. So to practice, profess and propagate the religion. Freedom of conscience. So freedom of religion ಅಂದ್ರೆ ಏನು? ನಿಮಗೆ ಯಾವುದೇ ಒಂದು ರಿಲಿಜನ್ನ ನೀವು ಫಾಲೋ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು, ಪ್ರಾಪಗೇಟುನು ಮಾಡ್ಬೋದು. ಸೊ ದಟ್ ಈಸ್ ಯುವರ್ ಫ್ರೀಡಮ್ ಆಫ್ ರಿಲಿಜನ್. ಬಟ್ ಫ್ರೀಡಮ್ ಆಫ್ ರಿಲಿಜನ್ ಡಸ್ ನಾಟ್ ಇನ್ಕ್ಲೂಡ್ ರೈಟ್ ಟು ಕನ್ವರ್ಟ್ ಅದರ್ಸ್. ಸೊ ರೈಟ್ ಟು ಕನ್ವರ್ಟ್ ಇಲ್ಲ, ಬಟ್ ಯು ಕ್ಯಾನ್ ಫಾಲೋ, ಯು ಕ್ಯಾನ್ ಪ್ರಾಕ್ಟೀಸ್ ವಿಚ್ ಎವರ್ ರಿಲಿಜನ್ ದಟ್ ಯು ವಾಂಟ್ ಟು ಪ್ರಾಕ್ಟೀಸ್. ದಟ್ ಈಸ್ ಯುವರ್ ಫ್ರೀಡಮ್ ಆಫ್ ರಿಲಿಜನ್. ನೆಕ್ಸ್ಟ್ ವಿ ಹ್ಯಾವ್ ದಿ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್. ಸೊ ಸಂವಿಧಾನ 2 ರೀತಿಯಾದಂತಹ ಮೈನಾರಿಟೀಸ್ನ ರೆಕಗ್ನೈಸ್ ಮಾಡುತ್ತೆ, ಲಿಂಗ್ವಿಸ್ಟಿಕ್ ಅಂಡ್ ರಿಲಿಜಿಯಸ್ ಮೈನಾರಿಟೀಸ್. ಸೊ ಲಿಂಗ್ವಿಸ್ಟಿಕ್ ಅಂಡ್ ರಿಲಿಜಿಯಸ್ ಮೈನಾರಿಟೀಸ್ಗೆ ಅವ್ರದೇ ಆದಂತಹ ಒಂದು ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡೋದಿರ್ಬೋದು, ಅದನ್ನು ರನ್ ಮಾಡೋದಿರ್ಬೋದು, ಅದನ್ನು ಮೈಂಟೈನ್ ಮಾಡೋದಿರ್ಬೋದು, ಅದು ಕಂಪ್ಲೀಟ್ ಅಧಿಕಾರಗಳನ್ನ ಸಂವಿಧಾನ ಹ್ಯಾಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 29 and 30. ಸೊ ನಾನು ನಿಮ್ಗೆ ಆವಾಗೇ ನೋಡಿದಾಗ ಐ ಎಕ್ಸ್ಪ್ಲೈನ್ಡ್ ಆರ್ಟಿಕಲ್ 32ನ ನಾವು ಅಂಬೇಡ್ಕರ್ ಹ್ಯಾಸ್ ಕಾಲ್ಡ್ ಇಟ್ ಆಸ್ ದ ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದರ ಆತ್ಮ, ಹೃದಯ ಮತ್ತು ಆತ್ಮ, ಹಾರ್ಟ್ ಅಂಡ್ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ದಾರೆ ಅಂತ ಹೇಳಿದೆ. ಸೊ ಯಾಕೆ ಅದನ್ನ ಕರೆದಿದ್ದಾರೆ? ಸಿ ಆರ್ಟಿಕಲ್ 32 ಏನ್ ಹೇಳುತ್ತೆ? ಇಟ್ ಗ್ಯಾರಂಟೀಸ್ ದ ರೈಟ್ ಟು ಮೂವ್ ಟು ದ ಸುಪ್ರೀಂ ಕೋರ್ಟ್ ಡೈರೆಕ್ಟ್ಲಿ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ಏನಪ್ಪ ಅದರ ಅರ್ಥ ಅಂತಂದ್ರೆ, ಸಿ ಯಾವುದೇ ಫಂಡಮೆಂಟಲ್ ರೈಟ್ಸ್ ನಿಮ್ಗೆ ಕೊಟ್ಟಿಲ್ಲ ಅಂತ ಅಂದ್ರೆ, ಆರ್ ಅನ್ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ ಅಂತ ಅಂದ್ರೆ, you can directly go to Supreme Court under Article 32. Andre even this getting your fundamental rights enforced is also a fundamental right. ಇವಾಗ ನಿಮಗೆ ಮೂಲಭೂತ ಹಕ್ಕುಗಳು ನಾವು ಕೊಟ್ಟಿದ್ದೀವಿ, ಆ ಮೂಲಭೂತ ಹಕ್ಕುಗಳು ಕೊಟ್ಟು ಆ ಹಕ್ಕುಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಆರ್ ಅದು ಇಂಪ್ಲಿಮೆಂಟ್ ಆದ್ರೂ ಇಫ್ ದೇ ಆರ್ ಅನ್ರೀಸನಬಲಿ ಟೇಕನ್ ಅವೇ, ದೇರ್ ಈಸ್ ನೋ ವೇ ಯು ಕ್ಯಾನ್ ಗೆಟ್ ದೆಮ್ ಬ್ಯಾಕ್. ಅದನ್ನ ನೀವು ಹಿಂಪಡೆಯೋದಕ್ಕೆ ಅದು ನಿಮ್ಗೆ ಯಾವುದೇ ಒಂದು ಅವಕಾಶನೇ ಇಲ್ಲ ಅಂತ ಅಂದ್ರೆ, that will easily be violated and it is nothing but a pinky promise. So ಏನು ಪಿಂಕಿ ಪ್ರಾಮಿಸ್ ಅಂದರೆ, ಸ್ಕೂಲಲ್ಲಿ ಮಾಡ್ತಾರಲ್ವ ಪ್ರಾಮಿಸು, ಐ ವಿಲ್ ಗಿವ್ ಯು ಅಂತ ಹೇಳ್ತಾರೆ, ಬಟ್ ಅದು ನಿಮಗೆ ಕೊಡದಿದ್ರೂ ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಸಂವಿಧಾನ ಏನು ಮಾಡಿದೆ? ಸಂವಿಧಾನ ಹ್ಯಾಸ್ ಎನ್ಶೂರ್ಡ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಎನ್ಶೂರ್ಡ್ ದಟ್ ಇಫ್ ಎನಿ ಆಫ್ ದೀಸ್ ಪ್ರಾವಿಷನ್ಸ್ ಆಫ್ ದಿಸ್ ಫಂಡಮೆಂಟಲ್ ರೈಟ್ಸ್ ವೆನ್ ದೇ ಆರ್ ರಿಮೂವ್ಡ್ ಆರ್ ವೆನ್ ದೇ ಆರ್ ವಯೋಲೇಟೆಡ್, ದ ಇಂಡಿವಿಜುವಲ್ ಯಾರಿದ್ದಾರೆ, he has the right to move to the Supreme Court directly, ಅಂದ್ರೆ not via way of appeal. ಇವಾಗ ಈ ನಾರ್ಮಲ್ ಟೈಮ್ಸ್ ಅಲ್ಲಿ ಏನಾಗುತ್ತೆ, you cannot directly go and appear in the Supreme Court, you will go via appeal. But whenever these fundamental rights are violated, you can directly go to the Supreme Court of India. But this is not exclusive. 226 ಅಲ್ಲಿ even high courts also can issue, but high courts ಕೊಡಬಹುದು, ಕೊಡದಿರಾನು ಇರಬಹುದು. But because high court 226 ಏನಿದೆ, ಇಟ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಬಟ್ ಆರ್ಟಿಕಲ್ 32 ಏನಿದೆ, ದಟ್ ಇಟ್ ಸೆಲ್ಫ್ ಈಸ್ ಎ ಫಂಡಮೆಂಟಲ್ ರೈಟ್. ಸೊ ನೀವು ಹೋಗಿ ಕೇಸ್ ಹಾಕಿದಾಗ ಇಟ್ ವಿಲ್ ಬಿ ಕಂಪಲ್ಸರಿಲಿ ಬಿ ಟೇಕನ್ ಅಪ್. ಸೊ ಅದು ಹೋದಾಗ ವೆನ್ ಯು ಫೈಲ್ ದ ಕೇಸ್, ಸುಪ್ರೀಂ ಕೋರ್ಟ್ ಕೆನ್ ಇಶ್ಯೂ 5 kinds ಆಫ್ ರಿಟ್. ಒನ್ ಇಸ್ ದ ಹೇಬಿಯಸ್ ಕಾರ್ಪಸ್ ಟು ಪ್ರೊಡ್ಯೂಸ್ ದ ಬಾಡಿ ಆಫ್ ಬಂದಿ ಪ್ರತ್ಯಕ್ಷೀಕರಣ, ಮೀನಿಂಗ್ ಟು ಸೇ ಯಾರನ್ನ ಇಲ್ಲೀಗಲ್ ಡಿಟೆನ್ಷನ್ ಮಾಡಿದ್ರೆ, ಸೊ ಯಾರನ್ನ ನಾನು ಕಿಡ್ನಾಪ್ ಮಾಡಿದ್ರೆ, ಆರ್ ಯಾರನ್ನ ಕೂಡಾಕಿದ್ರೆ, ವಾಟ್ ಎವರ್ ಮೇ ಬಿ ದ ಕೇಸ್, ಟು ಪ್ರೊಡ್ಯೂಸ್ ದ ಬಾಡಿ ಆಫ್ ಹೇಬಿಯಸ್ ಕಾರ್ಪಸ್, ಬಂದಿ ಪ್ರತ್ಯಕ್ಷೀಕರಣ, ಮೀನಿಂಗ್ ಟು ಸೇ ಯು ಪ್ರೊಡ್ಯೂಸ್ ಹಿಮ್ ಬಿಫೋರ್ ದ ಕೋರ್ಟ್, ಬಂದಿ ಪ್ರತ್ಯಕ್ಷೀಕರಣ. ಮ್ಯಾಂಡಮಸ್ ವಿ ಕಮೆಂಡ್, ಪರಮಾದೇಶ, ಮೀನಿಂಗ್ ಟು ಸೇ ಇಟ್ ಈಸ್ ಗಿವನ್ ಬೈ ದ ಕೋರ್ಟ್ ಟು ಆಸ್ಕಿಂಗ್ ಟು ಡೂ ದ ಜಾಬ್, ವಿ ಕಮ್ಯಾಂಡ್. ನೆಕ್ಸ್ಟ್ ಬಂದು ಪ್ರಾಹಿಬಿಷನ್, ಪ್ರತಿಬಂಧಕಾಜ್ಞೆ, ಮೀನಿಂಗ್ ಟು ಸೇ ಡು ನಾಟ್ ಡೂ ಸಮಥಿಂಗ್, ಮೇಲೆ ಟು ಡೂ ಸಮಥಿಂಗ್, ಕೆಳಗಡೆ ಡು ನಾಟ್ ಡೂ ಸಮಥಿಂಗ್, ಪ್ರಾಹಿಬಿಷನ್, ಫಾರ್ಬಿಡ್, ಪ್ರತಿಬಂಧಕಾಜ್ಞೆ.
Next one is the certiorari, meaning to say Utprekshana Lekha. How are you doing it? To be certified of. Inform the higher court as to how something is being done. To be certified. And lastly, quo warranto. By what authority? So ಯಾವುದೇ ಒಂದು ಪಬ್ಲಿಕ್ ಆಫೀಸ್ ಏನಿದೆ, ಸೊ ಒಂದು ಸಾರ್ವಜನಿಕ ಪೋಸ್ಟ್ ಅಂತ ಏನಿದೆ ಅಥವಾ ಪಬ್ಲಿಕ್ ಆಫೀಸ್ ಏನಿದೆ, ಆ ಪಬ್ಲಿಕ್ ಆಫೀಸ್ನ ಯಾರು ಆಕ್ಯುಪೈ ಮಾಡಿರ್ತಾರೆ, ವಿತ್ ವಾಟ್ ಅಥಾರಿಟಿ ಯು ಆರ್ ಆಕ್ಯುಪೈಯಿಂಗ್ ದಿಸ್ ಪೋಸ್ಟ್ ಅಂತ ಹೇಳಿ ದ ಕೋರ್ಟ್ ಕೆನ್ ಇಶ್ಯೂ ದ quo warranto. So Supreme Court can issue these writs to get the fundamental rights back to the individual. So remove this article 32, the constitution of this fundamental rights would become a nullity, meaning to say ಅದಕ್ಕೆ ಯಾವುದೇ ಒಂದು enforceable force ಇರೋದಿಲ್ಲ, ಅದಕ್ಕೆ it will become a nullity. That is why article 32 has been called as the heart and soul of Indian constitution. Why it has been called as the heart and soul of Indian constitution andre, because whenever these rights are taken away, any individual can go to the Supreme Court directly. That's why described by Dr. Ambedkar as the heart and soul. ಸಂವಿಧಾನದ ಹೃದಯ ಮತ್ತು ಆತ್ಮ. ಯಾಕೆ ಅದನ್ನ ಹತ್ರ ಕರೆದ್ರು? It has been called so because you can directly go and get your rights enforced by using your article 32. So that is the fundamental rights. Fundamental rights. So now fundamental rights are ಏನು ಕಲ್ತ್ಕೊಂಡ್ವಿ? Fundamental rights are provided under part 3 of Indian Constitution, inspired by Bill of Rights of USA. Then we also went on to see that the fundamental rights they are justifiable in nature. ಅಂದ್ರೆ ಅದು ಕೋರ್ಟ್ ಹೋಗ್ಬೋದು, ಅದು ತಗೊಂಡು ಕೊಟ್ಟಿಲ್ಲ ಅಂದ್ರೆ you can go to the court, but they are not absolute. Reservable restrictions ಆಗ್ಬೋದು. They can be amended but without damaging the basic structure. Fundamental rights itself declare that any article which is inconsistent with this fundamental right shall become to the extent of inconsistency. See, what is the meaning of to the extent of inconsistency? Say for example, ಇಷ್ಟು fundamental rights ಇದೆ ಅಂತ ಅನ್ಕೊಳ್ಳೋಣ, ಅದರಲ್ಲಿ ಇಷ್ಟು ಮಾತ್ರ inconsistent ಇದೆ ಅಂತ ಅಂದ್ರೆ ಇಷ್ಟು ಮಾತ್ರ will be declared null and void. The remaining will continue. So if this is my constitution of India and this is my thing that I have done now, ಹೊಸ ರೂಲ್ಸ್ ಲಾಸ್ ಮಾಡಿದ್ದಾರೆ, ಸೊ ಇಫ್ ದಿಸ್ ಪೋರ್ಷನ್ ಈಸ್ ಇನ್ಕನ್ಸಿಸ್ಟೆಂಟ್ ಅಂತಂದ್ರೆ ಅಷ್ಟು ಪೋರ್ಷನ್ಗೆ ಮಾತ್ರನೇ ಸಂವಿಧಾನ ಬಂದು ಕೂತ್ಕೊಳ್ಳುತ್ತೆ. ದ ರಿಮೈನಿಂಗ್ ಪೋರ್ಷನ್ ಏನಿದೆ, ದಟ್ ರಿಮೈನಿಂಗ್ ಪೋರ್ಷನ್ ವಿಲ್ ಬಿ ವ್ಯಾಲಿಡ್ ಟು ದ ಲೆವೆಲ್ ಆಫ್ ಇನ್ಕನ್ಸಿಸ್ಟೆನ್ಸಿ. ಮೀನಿಂಗ್ ಟು ಸೇ ಇವಾಗ ಇಷ್ಟು ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟನ್ನು ಡಿಲೀಟ್ ಮಾಡೋದಿಲ್ಲ. ಓನ್ಲಿ ವಿಚ್ ವಾಚ್ ವಿಲ್ ಬಿ ಡಿಲೀಟೆಡ್ ಟು ದ ಲೆವೆಲ್ ಆಫ್ ಇನ್ಕನ್ಸಿಸ್ಟೆನ್ಸಿ. ಸೊ ವಿಚ್ ಎವರ್ ಇಸ್ ಇನ್ಕನ್ಸಿಸ್ಟೆಂಟ್ ಅದು ಮಾತ್ರ ಹೋಗುತ್ತೆ. The remaining will be valid. That is called as to the level of inconsistency. It will be declared as null and void. Then we went on to see totally 7 ittu modulu. Adaralli one article has been removed. Now it has been made as a legal right under article 300A, right to property. Then we have the 6 fundamental rights. Right to equality irbodu, right to freedom of speech irbodu, right against exploitation irbodu, religious rights irbodu, or the final rights. So total agi we have seen all the rights that we, religion of rights, so educational rights, so all the rights that we have seen now, 6 fundamental rights, and whenever they are violated, we have also seen that you can go to the Supreme Court of India. So this is the summary of your fundamental rights. Next na nododadre, we have the directive principles of state policy. Directive principles of state policy. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು. ಸೊ ಏನಪ್ಪ ಇದು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಅಂತಂದ್ರೆ, ಸೊ ಬೇಸಿಕಲಿ ದೇ ರೆಪ್ರೆಸೆಂಟ್ ದಿ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಹಿಂದೆ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಒಂದು ಬ್ರಿಟಿಷ್ ಎರಾದಲ್ಲಿ ಕೊಟ್ಟಿದ್ರು, ಅದರ ಒಂದು ಮಾರ್ಪಾಡುಗೊಂಡಂಥದ್ದು ಈಸ್ ಯುವರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಬೇಸಿಕಲಿ ಇದು ಏನು ಹೇಳುತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಅಂದ್ರೆ, ಇವಾಗ ವೆನ್ ವಿ ಗಾಟ್ ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, some of the parts were enforceable already and some of the parts were non-enforceable. So these were instructions given by the makers of Indian Constitution as to ಇದು ಎಲ್ಲಾನು ಸಂವಿಧಾನದಲ್ಲಿ ಇದೆ ಅಂಡ್ ಯಾವುದೇ ಸರ್ಕಾರಗಳು ಮುಂದೆ ಬಂದಾಗ ಇದನ್ನ ಒಂದು ಗಮನದಲ್ಲಿ ಇಟ್ಕೊಂಡು, ಇದನ್ನ ಒಂದು ಗುರಿಯಾಗಿ ಇಟ್ಕೊಂಡು, if you make your rules, laws and regulations, we are going to achieve our objectives. ಬಟ್ ಆ ಸಂವಿಧಾನ ಬರೆದಾಗ ಇರ್ಬೋದು ಅಥವಾ ಯಾವುದೇ ಟೈಮಲ್ಲಿ ಇರ್ಬೋದು, ರಿಸೋರ್ಸಸ್ ನಮ್ಮ ಹತ್ರ ಯಾವಾಗ ಇರುತ್ತೆ ಆವಾಗ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಬೇರೆ ಟೈಮಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ದಟ್ ಈಸ್ ವೈ ದೀಸ್ ಆರ್ ನಾನ್ ಜಸ್ಟಿಫೈಯಬಲ್ ಇನ್ ನೇಚರ್. ದೀಸ್ ಆರ್ ನಾನ್ ಜಸ್ಟಿಫೈಯಬಲ್ ಅಂದ್ರೆ ಇದು ನ್ಯಾಯಸಮ್ಮತವಲ್ಲ, ಅಂದ್ರೆ ಇದನ್ನ ನ್ಯಾಯಾಲಯಕ್ಕೆ ಹೋಗಿ ಇಂಪ್ಲಿಮೆಂಟ್ ಮಾಡ್ಸಕ್ ಆಗೋದಿಲ್ಲ. ದೇ ಆರ್ ಲೀಗಲ್, ಎಸ್, ಬಟ್ ಟು ಇಂಪ್ಲಿಮೆಂಟ್ ದಿಸ್ ಸಪರೇಟ್ ಆಗಿ ಒಂದು ಲೆಜಿಸ್ಲೇಚರ್ ಒಂದು ಲಾಸ್ನ ಪಾಸ್ ಮಾಡಬೇಕೇ ಹೊರತು
ಇದರಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ನ್ಯಾಯಾಲಯಕ್ಕೆ ಹೋಗಿ ದ ಗೌರ್ಮೆಂಟ್ ಆಫ್ ದ ಡೇ ಏನಿದೆ ಅದು ಇದನ್ನ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸಿ ಇಫ್ ಯು ಲುಕ್ ಅಟ್ ದಿಸ್ ಒನ್, ದೇ ಆರ್ ಬಾರೋಡ್ ಫ್ರಮ್ ದಿ ಐರಿಷ್ ಕಾನ್ಸ್ಟಿಟ್ಯೂಷನ್. ಸೊ ಐರಿಷ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಇದನ್ನ ಎರವಲು ಪಡೆದಿದ್ದೀವಿ. ದೆನ್ ಸಿ ಆರ್ಟಿಕಲ್ 37 ನೋಡಿದ್ರೆ ಡಿಕ್ಲೇರ್ಸ್ DPSP ಆಸ್ ದ ಫಂಡಮೆಂಟಲ್ ಇನ್ ದ ಗವರ್ನೆನ್ಸ್ ಆಫ್ ದ ಕಂಟ್ರಿ ಅಂಡ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಟು ಅಪ್ಲೈ ದಮ್ ಇನ್ ಮೇಕಿಂಗ್ ದ ಲಾಸ್. ಸೊ ಅಲ್ಲಿಗೆ ಇಟ್ ಈಸ್ ಡಿಕ್ಲೇರಿಂಗ್ ಇಟ್ ಸೆಲ್ಫ್. ಯಾವುದು ಆರ್ಟಿಕಲ್ 37 ಏನ್ ಹೇಳ್ತಿದೆ, ದಿಸ್ DPSPs ಆರ್ ಫಂಡಮೆಂಟಲ್ ಇನ್ ದ ಗವರ್ನೆನ್ಸ್. ಸೊ ವೆನ್ ಎವರ್ ಯು ಆರ್ ಮೇಕಿಂಗ್ ಎನಿ ಲಾಸ್, ರೂಲ್ಸ್, ರೆಗ್ಯುಲೇಷನ್ಸ್ ಎಕ್ಸೆಟ್ರಾ, ಯು ಕೀಪ್ ದಿಸ್ ಇನ್ ಮೈಂಡ್, ಯು ಫಾಲೋ ದಿಸ್ ಒನ್. ಇದನ್ನ ಒಂದು ಗುರಿಯಾಗಿಟ್ಕೊಂಡು, ಇದನ್ನ ಒಂದು ಬೇಸ್ ಆಗಿಟ್ಕೊಂಡು ಯು ಮೇಕ್ ಯುವರ್ ಗವರ್ನೆನ್ಸ್ ಅಂಡ್ ಇಟ್ ಶೆಲ್ ಬಿ ದ ಡ್ಯೂಟಿ ಆಫ್ ದ ಸ್ಟೇಟ್ ಟು ಅಪ್ಲೈ ದಮ್ ಇನ್ ಮೇಕಿಂಗ್ ದ ಲಾಸ್. ಸೊ ಇಟ್ ವಿಲ್ ಬಿ ಡ್ಯೂಟಿ ಆಫ್ ದ ಸ್ಟೇಟ್ ಅಂತ ಅಂದ್ರೆ ಎಗೈನ್ ವೆನ್ ಎವರ್ ವಿ ಆರ್ ಡಿಸ್ಕಸಿಂಗ್ ಇನ್ ಪಾಲಿಟಿ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಫಂಡಮೆಂಟಲ್ ರೈಟ್ಸ್ ಇರ್ಬೋದು, DPSP ಇರ್ಬೋದು, ಇಲ್ಲಿ ಸ್ಟೇಟ್ ಅಂತ ಡೆಫಿನಿಷನ್ ನೋಡಿದೀವಿ ಅಂತಂದ್ರೆ ಹಿಯರ್ ದ ಸ್ಟೇಟ್ ಡಸ್ ನಾಟ್ ಮೀನ್ ದ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್. ಒಂದು ಸ್ಟೇಟ್ ಅಂತ ನಾವೇನ್ ಹೇಳ್ತೀವಲ್ಲ ಅದು ಅಲ್ಲ. ವೆನ್ ಎವರ್ ಇನ್ ದಿಸ್ ಪೊಲಿಟಿಕಲ್ ಸಿನೇರಿಯೋಸ್ ವಿ ಆರ್ ಡಿಸ್ಕ್ರೈಬಿಂಗ್ ದ ವರ್ಡ್ ಸ್ಟೇಟ್ ಅಂತ ಅಂದ್ರೆ ದ ಸ್ಟೇಟ್ ಇನ್ಕ್ಲೂಡ್ಸ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ದ ಸೆಂಟ್ರಲ್ ಗವರ್ಮೆಂಟ್, the state legislatures, the state governments and all the other bodies which are under the control of the government of India or the government of the states. So ಇಲ್ಲಿ ಸ್ಟೇಟ್ ಅಂತ ಅಂದ್ರೆ ಇಟ್ ಇಸ್ ನಾಟ್ ದ ರಾಜ್ಯ ಅಂತ ಸ್ಮಾಲ್ ಯೂನಿಟ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅಲ್ಲ, ಇಟ್ ಈಸ್ ದ ಪೊಲಿಟಿಕಲ್ ಎಂಟಿಟಿ. ಇಟ್ ಮೇ ಬಿ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಲೆಜಿಸ್ಲೇಚರ್ಸ್ ಎಕ್ಸೆಟ್ರಾ. ಇಟ್ ಶಿಲ್ ಬಿ ಡ್ಯೂಟಿ ಆಫ್ ದ ಸ್ಟೇಟ್. ಅದರ ಅರ್ಥ ಏನು, ಈ ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಕಾರ್ಯಾಂಗ, ರಾಜ್ಯ ಸರ್ಕಾರ ರಾಜ್ಯದ ಕಾರ್ಯಾಂಗ ಶಾಸಕಾಂಗ and all the other bodies under the government of India and government of state shall apply them in making the laws. So rules laws na ಮಾಡಬೇಕಾದ್ರೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಸೊ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟ್ರಕ್ಷನ್ಸ್ ಆರ್ ರೆಕಮೆಂಡೇಶನ್ಸ್. ಸೊ ಇದು ಸಂವಿಧಾನ ರಚನಾಕಾರರು ಅಥವಾ ಸಂವಿಧಾನ ಯಾರಿಗೆ ಕೊಡ್ತಾ ಇರುವಂತ ಇನ್ಸ್ಟ್ರಕ್ಷನ್ಸ್, ಸ್ಟೇಟ್ ಇನ್ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್. ಸೊ ಸಂವಿಧಾನ ರಚನಾಕಾರರು ಅಥವಾ ಸಂವಿಧಾನ ಈ ಕಾರ್ಯಾಂಗ, ಶಾಸಕಾಂಗ ಮತ್ತು ದಿಸ್ ಅಡ್ಮಿನಿಸ್ಟ್ರೇಟಿವ್ ಬಾಡೀಸ್ ಏನಿದೆ ಅದಕ್ಕೆ ಕೊಡ್ತಕ್ಕಂತ ಒಂದು ಇನ್ಸ್ಟ್ರಕ್ಷನ್ಸ್ ಅಥವಾ ರೆಕಮೆಂಡೇಶನ್ಸೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸೊ ಇದನ್ನ ಅಂಬೇಡ್ಕರ್ ಏನಂತ ಕರೆದ್ರು, ನಾವೆಲ್ ಫ್ಯೂಚರ್ಸ್ ಅಂತ ಹೇಳಿ ಕರೆದ್ರು. ಅಂಡ್ ಕನ್ಸೈನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಗ್ರಾನ್ವಿಲ್ ಆಸ್ಟಿನ್. ಸೊ ಸಂವಿಧಾನದ ಆತ್ಮಸಾಕ್ಷಿ. ಯಾಕೆ ಇದನ್ನ ಕನ್ಸೈನ್ಸ್ ಅಂತ ಕರಿತಾ ಇದೀವಿ, ಆತ್ಮಸಾಕ್ಷಿ ಅಂತ ಕರಿತಾ ಇದೀವಿ? ಸೊ ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ದ ಸರ್ಕಾರ ಆಫ್ ದ ಡೇ ಏನಿದೆ ಅದು ಒಂದು ರೂಲ್ಸ್ ಲಾಸ್ ನ ಮಾಡಬೇಕು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ, ಇದನ್ನ ಒಂದು ಗುರಿಯಾಗಿ ಇಟ್ಕೊಂಡು ಮಾಡಿದ್ರೆ, ಸೊ ವಾಟ್ ಎವರ್ ದ ಮೇಕರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತ ಯಾವ ರೀತಿ ಇರಬೇಕು ಅಂತ ಅವರೊಂದು ಗಮನದಲ್ಲಿ ಇಟ್ಕೊಂಡು ಈ ಸಂವಿಧಾನನ ಬರೆದ್ರು. ವಿ ವಿಲ್ ಬಿ ಗೋಯಿಂಗ್ ಇನ್ ದಟ್ ಡೈರೆಕ್ಷನ್. ಸೊ ಇದಕ್ಕೆ ವಿರುದ್ಧವಾಗಿ ಮಾಡಿದಾಗ ಏನಾಗುತ್ತೆ, ವಿ ವಿಲ್ ಬಿ ಗೋಯಿಂಗ್ ಎಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದ ಸಂವಿಧಾನದ ಕನ್ಸೈನ್ಸ್ ಆರ್ ದಿ ಆತ್ಮಸಾಕ್ಷಿ. ಅಂಡ್ ದೆನ್ ನಾವು ಆವಾಗೆ ನೋಡ್ದಂಗೆ ಫಂಡಮೆಂಟಲ್ ರೈಟ್ಸ್ ಟ್ರೈ ಟು ಎಸ್ಟಾಬ್ಲಿಷ್ ವಾಟ್ ಈಸ್ ಕಾಲ್ಡ್ ಆಸ್ ದ ಪೊಲಿಟಿಕಲ್ ಡೆಮೋಕ್ರಸಿ ಅಂತ ನೋಡಿದ್ವಿ. ಬಟ್ ನಾವ್ ಇಲ್ಲಿ ನೋಡೋದಾದ್ರೆ ದೇ ರೆಪ್ರೆಸೆಂಟ್ ವಾಟ್ ಈಸ್ ಕಾಲ್ಡ್ ಆಸ್ ದ ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯ. ಸೊ ನೀವು ನೋಡೋದಾದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ, ಸೊ ಆಲ್ ದ ಫ್ಯೂಚರ್ಸ್ ಏನ್ ಕೊಟ್ಟಿರ್ತಾರಲ್ವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ, ದೇ ಆರ್ ಆಲ್ ಏಮಿಂಗ್ ಟುವರ್ಡ್ಸ್ ದಿ ವೆಲ್ಫೇರ್ ಸ್ಟೇಟ್, ಒಂದು ಕಲ್ಯಾಣ ರಾಜ್ಯ ಮಾಡೋದಕ್ಕೆ ಅದು ಟ್ರೈ ಮಾಡುತ್ತೆ. ಅಂಡ್ ಲಾಸ್ಟ್ಲಿ ದೇ ರೆಪ್ರೆಸೆಂಟ್ ದಿ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ನಾನು ಆವಾಗೇನೆ ಹೇಳ್ದಂಗೆ ದೇ ರೆಪ್ರೆಸೆಂಟ್ ದಿ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್, ಮೀನಿಂಗ್ ಟು ಸೇ, ಸೊ ಏನೋ ಒಂದು ಬ್ರಿಟಿಷ್ ಆಡಳಿತ ಇದ್ದಾಗ ಒಂದು ಇನ್ಸ್ಟ್ರಕ್ಷನ್ ಸೆಟ್ ಕೊಟ್ಟಿದ್ರು ಯಾವ ರೀತಿ ಮಾಡಬೇಕು ಅಂತ, ಅದನ್ನ ಚೇಂಜ್ಡ್ ವರ್ಷನ್ ಈಸ್ ಅವರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ವಾಟ್ ಆರ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ನೋಡೋದಾದ್ರೆ, ದ ಫಸ್ಟ್ ಒನ್ ಇಟ್ ಈಸ್ ನಾನ್ ಜಸ್ಟಿಫೈಯಬಲ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನ್ ಜಸ್ಟಿಸಿಯಬಲ್ ಆರ್ ನಾನ್ ಜಸ್ಟಿಫೈಯಬಲ್ ಅಂದ್ರೆ ಏನು, ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅಂತಲೋ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಲೋ ನಾವು ಒಂದು ನ್ಯಾಯಾಲಯಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ. ದೇ ಆರ್ ನಾಟ್ ಲೀಗಲಿ ಎನ್ಫೋರ್ಸಬಲ್ ಫಾರ್ ದೇರ್ ವಯೋಲೇಷನ್. ಮೀನಿಂಗ್ ಟು ಸೇ, ಅದಕ್ಕೆ ಒಂದು ಇಂಪ್ಲಿಮೆಂಟೇಷನ್ಗೆ, ಅದಕ್ಕೆ ಒಂದು ಲೈಫ್ ಕೊಡೋದಕ್ಕೆ ಯಾವುದೇ ಒಂದು ಲಾನ ತಗೊಂಡ್ಬಂದು ಲೈಫ್ ಕೊಡ್ಬೋದೇ ಹೊರತು ದೇ ದೆಮ್ಸೆಲ್ವ್ಸ್ ಆರ್ ನಾಟ್ ಸೆಲ್ಫ್ ಎಕ್ಸಿಕ್ಯೂಷನಬಲ್. ಸೊ ಸೆಲ್ಫ್ ಆಗೋದು ಎಕ್ಸಿಕ್ಯೂಷನ್ ಆಗೋದಿಲ್ಲ, ಅದಕ್ಕೆ ಒಂದು ಲಾ ಮಾಡಬೇಕು. ಆ ಲಾನ ವಯೋಲೇಟ್ ಮಾಡಿದ್ರೆ ಕೋರ್ಟ್ಗೆ ಹೋಗ್ಬೋದು, ಆ ಲಾನ ವಯೋಲೇಟ್ ಮಾಡಿದ್ರೆ ಫೈನ್ ಆಗ್ಬೋದು. ಬಟ್ DPSP ನ ವಯೋಲೇಟ್ ಮಾಡಿದೀವಿ ಅಂತ ಕೋರ್ಟ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಕ್ಲಾಸಿಫಿಕೇಶನ್ಸ್ ನಾಟ್ ಕ್ಲಾಸಿಫೈಡ್ ಇನ್ ದ ಟೆಕ್ಸ್ಟ್ ಬಟ್ ಗ್ರೂಪ್ಡ್ ಆಸ್ ಸೋಷಿಯಲಿಸ್ಟಿಕ್, ಗಾಂಧಿಯನ್ ಅಂಡ್ ಲಿಬರಲ್, ಇಂಟೆಲೆಕ್ಚುಯಲ್. ಸೊ ಬೇಸಿಕಲಿ ಏನಪ್ಪ ಹಿಂಗಂದ್ರೆ, ಸಂವಿಧಾನದಲ್ಲಿ ನಾವು ನೋಡಿದಾಗ
ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನಿದೆ ಅದು ಉದ್ದಕ್ಕೂ ಅವರು ಆರ್ಟಿಕಲ್ಸ್ ಬರ್ಕೊಂಡು ಹೊರಟೋಗಿದ್ದಾರೆ. ಆ ಉದ್ದಕ್ಕೂ ಬರ್ಕೊಂಡು ಹೋಗಿರೋ ಆರ್ಟಿಕಲ್ಸ್ ನ ದ ಮಾಡರ್ನ್ ಪೊಲಿಟಿಕಲ್ ಥಿಂಕರ್ಸ್ ಏನಿದ್ದಾರೆ ಅವರು 3 ಗ್ರೂಪ್ ಮಾಡಿದ್ದಾರೆ. ಒಂದು ಬಂದು ಸೋಷಿಯಲಿಸ್ಟಿಕ್ ಸಮಾಜವಾದ, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂಡ್ ಲಾಸ್ಟ್ ದ ಲಿಬರಲ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ಸ್ ಅಂತ ದ ಮಾಡರ್ನ್ ಥಿಂಕರ್ಸ್ ಗ್ರೂಪ್ ಮಾಡಿದ್ದಾರೆ. ಹೊರತು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗ್ರೂಪಿಂಗ್ ಇಲ್ಲ. ಮೆನಿ ಟೈಮ್ಸ್ ಎಕ್ಸಾಮ್ ಅಲ್ಲಿ ನಾವು ಇದನ್ನ ಓದ್ಕೊಂಡು ಹೋಗಿರ್ತೀವಿ. ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂತಂದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಫಸ್ಟ್ ಒನ್ ದೇ ಆರ್ ನಾನ್ ಜಸ್ಟಿಫೈಬಲ್ ಇನ್ ನೇಚರ್. ಸೆಕೆಂಡ್ ಒಂದು ದೇ ರೆಪ್ರೆಸೆಂಟ್ ದಿ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್. ಥರ್ಡ್ ಒಂತಲ್ಲಿ ಬಂದಾಗ ದೇ ಆರ್ ಗ್ರೂಪ್ಡ್ ಇಂಟು ಗಾಂಧಿಯನ್, ಲಿಬರಲ್, ಇಂಟೆಲೆಕ್ಚುಯಲ್ ಅಂಡ್ ಏನು ಸೋಷಿಯಲಿಸ್ಟಿಕ್ ಅಂತ ಕೊಡ್ತಾರೆ. ಸೊ ದ ಕಾನ್ಸ್ಟಿಟ್ಯೂಷನ್ ಗ್ರೂಪ್ಸ್ ದೆಮ್ ಇಂಟು ಗಾಂಧಿಯನ್, ಲಿಬರಲ್, ಇಂಟೆಲೆಕ್ಚುಯಲ್ ಅಂತ ಕೊಟ್ಟಾಗ ಫಸ್ಟ್ 2 ರೈಟ್ ಆಗಿರುತ್ತೆ. ನಾವಿಲ್ಲಿ ಓದಿರ್ತೀವಿ ಗಾಂಧಿಯನ್, ಲಿಬರಲ್, ಇಂಟೆಲೆಕ್ಚುಯಲ್ ಓದ್ಕೊಂಡು ಹೋಗಿರ್ತೀವಿ. ವಿ ಫೀಲ್ ದಟ್ ಓಕೆ ಇಲ್ಲಿ ಗ್ರೂಪಿಂಗ್ ಮಾಡಿದ್ದಾರೆ ಅಂತ ನಾವು ಅದನ್ನು ಟಿಕ್ ಮಾಡ್ತೀವಿ. ಬಟ್ ಬೇಸಿಕಲಿ ಸಂವಿಧಾನದಲ್ಲಿ ಈ ತರ ಗ್ರೂಪಿಂಗ್ ಎಲ್ಲಿಂದೂ ಇಲ್ಲ. ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಗ್ರೂಪ್ ಇಂಟು 3 categories. Constitution just lists them, but the modern political thinkers have grouped them into 3 categories. And then implementation anta bandaga, as I have already told, requires legislation for enforcement, not automatically enforced like the fundamental rights. See, fundamental rights are self executionable. adu self execute ಆಗುತ್ತೆ. ಏನನ್ನ ವೈಲೇಟ್ ಆದ್ರೆ ನೀವು ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಆಗಿ ಹೋಗಬಹುದು. ವೆರಾಸ್ DPSP ಏನಿದೆ, ರಾಜ ನಿರ್ದೇಶನ ತತ್ವಗಳು, ಇದು ಸೆಲ್ಫ್ ಎಕ್ಸಿಕ್ಯೂಷನ್ ಆಗೋದಿಲ್ಲ. ಇದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯು ನೀಡ್ ಟು ಬ್ರಿಂಗ್ ಸರ್ಟೈನ್ ಲಾಸ್. ಐದರ್ ಇಟ್ ಮೇ ಬಿ ಸ್ಟೇಟ್ ಲೆಜಿಸ್ಲೇಚರ್ ಇರ್ಬೋದು, ಇಲ್ಲ ಸೆಂಟ್ರಲ್ ಲೆಜಿಸ್ಲೇಚರ್ ಇರ್ಬೋದು. ಯಾವುದೇ ಒಂದು ಲಾಸ್ ತಗೊಂಬಂದ್ರೇನೆ ಇದು ಇಂಪ್ಲಿಮೆಂಟೇಷನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಅದು ಸಾಧ್ಯ ಇಲ್ಲ. ಫೈನಲಿ ಹಾರ್ಮೋನಿ ವಿತ್ ದ ಫಂಡಮೆಂಟಲ್ ರೈಟ್ಸ್. Courts attempt harmonious construction, balance between fundamental rights and DPSP is essential feature of the basic structure doctrine. See, ಇವಾಗ ನಿಮಗೆ ಒಂದಷ್ಟು ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದ್ದಾರೆ, DPSP ನೂ ಒಂದಷ್ಟು ಕೊಟ್ಟಿದ್ದಾರೆ. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇಂಡಿವಿಜುವಲ್ ರೈಟ್ ಆಗಿ ಯು ಆರ್ ಎಂಜಾಯಿಂಗ್ ಇಟ್. DPSP ನಲ್ಲಿ ವೆಲ್ಫೇರ್ ಸ್ಟೇಟ್ಗೆ ದ ಸ್ಟೇಟ್ ಇಸ್ ಗೋಯಿಂಗ್ ಟು ಬ್ರಿಂಗ್ ಸಮಥಿಂಗ್. ಆ ಒಂದು ಟೈಮಲ್ಲಿ DPSP ವಯೋಲೇಟ್ ಮಾಡಿದ್ರೆ, ಇಫ್ ಇಟ್ ಈಸ್ ವಯೋಲೇಟಿಂಗ್ ದ ಫಂಡಮೆಂಟಲ್ ರೈಟ್ಸ್, to implement DPSP a law has been made and that law is violating fundamental rights anta bandaga, that leads to conflict between the 2 provisions. So DPSP important, fundamental rights important anta bandaga, courts have tried to bring it harmoniously, meaning to say there should be balance between the fundamental rights and DPSP, which again is a basic structure element. And lastly, in the Minerva Mills case established 2 wheels of a chariot analogy. ಅಂದ್ರೆ ಏನದರ ಅರ್ಥ? ಸೊ ಇವಾಗ ತಾನೇ ನಾನು ಹೇಳ್ದಂಗೆ ಫಂಡಮೆಂಟಲ್ ರೈಟ್ಸ್ ಅಂತ ನಾವು ತಗೊಂಡಾಗ, ಸೊ ಈ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಯಾವುದು ಇಂಪಾರ್ಟೆಂಟ್ ಆಗುತ್ತೆ? ಸೊ ನಮಗೆ ಫಂಡಮೆಂಟಲ್ ರೈಟ್ಸ್ ಇಂಪಾರ್ಟೆಂಟಾ ಇಲ್ಲ DPSP ಇಂಪಾರ್ಟೆಂಟಾ ಅಂತ ಬಂದ್ರೆ, ನಮಗೆ ಇಟ್ ಹಸ್ ಬೀನ್ ಡಿಕ್ಲೇರ್ಡ್ ಆಸ್ ದ 2 wheels ಆಫ್ ದ ಚಾರಿಯೆಟ್. ಸೊ ಒಂದು ರಥ ಯಾವ ರೀತಿ 2 ಚಕ್ರನೂ ಬ್ಯಾಲೆನ್ಸ್ ಆಗಿ ಹೋದ್ರೇನೆ ರಥ ಸರಿಯಾಗಿರುತ್ತೆ. ಸೊ ವೆನ್ ಎವರ್ ಎನಿ ಆಫ್ ದ ವೀಲ್ ಇಸ್ ನಾಟ್ ಪ್ರಾಪರ್, ಅವಾಗ ಏನಾಗುತ್ತೆ, ಇಟ್ ವಿಲ್ ಲೀಡ್ ಟು imbalance. That is why in the Minerva Mills case it was established that the fundamental rights and the DPSP ಏನಿದೆ, they are like a 2 wheels of the chariot. So they have to be properly aligned. So this Minerva Mills ಅಲ್ಲಿ this analogy was provided. And lastly, what are the other principles added ಅಂತ ತಗೊಂಡ್ರೆ, Article 39A free legal aid. We have what is called as NALSA ಅಂತ ಇದೆ, National Legal Services Authority. So or 43A worker participation, 48A environmental protection. So ಮೊದಲಿದ್ದಂತಹ DPSPs ಗೆ ಇದನ್ನು ಆಡ್ ಮಾಡಿದ್ದಾರೆ to provide as the directive principles of state policy. So we have seen preamble ನೋಡಿದೀವಿ, fundamental rights ನೋಡಿದ್ವಿ, and we saw the directive principles of state policy. So preamble ಅಲ್ಲಿ we saw how we want to make our constitution, or ಮುಂದಿನ ನಮ್ಮ ರಾಜಕೀಯ ಯಾವ ರೀತಿ ಇರಬೇಕು, how the political system of the country should grow ಅಂತ ಪ್ರಿಯಾಂಬಲ್ ಅಲ್ಲಿ ನೋಡಿದ್ವಿ. ಅಂಡ್ ಇಂಡಿವಿಜುವಲ್ ಗೆ ರೈಟ್ಸ್ ಯಾವ್ಯಾವ್ದಿದೆ, ಸೊ ವಾಟ್ ಅಂಡ್ ಆಲ್ he or she can enjoy ಅಂತ ನಾವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನೋಡಿದ್ವಿ. ದೆನ್ we went on to see DPSP. So basically what are the things that the government of the day, ವೆದರ್ ಇಟ್ ಮೇ ಬಿ ಲೆಜಿಸ್ಲೇಚರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇರ್ಬೋದು, ಅದು ಯಾವ ರೀತಿ ಒಂದು ರೂಲ್ಸು, ಲಾಸು, ರೆಗ್ಯುಲೇಷನ್ಸ್ ಮಾಡಬೇಕು ಅಂತ ಹೇಳಿ we saw in directive principles of state policy. So ಇವಾಗ we will see fundamental duties. We will see the fundamental duties as to how and all the fundamental duties ಅಂದ್ರೆ ಏನು. ಇವಾಗ ಒಂದು ಇಂಡಿವಿಜುವಲ್ ಸಿಟಿಸನ್ಸ್ ಯಾರಿದ್ದಾರೆ, ಆ ಇಂಡಿವಿಜುವಲ್ ಸಿಟಿಸನ್ಸ್ಗೆ ಏನೇನು ಮಾಡಬೇಕು, ವಾಟ್ ಆರ್ ದ ಡ್ಯೂಟೀಸ್ ಆಫ್ ದ ಸಿಟಿಸನ್.
ಸಿ ಈ ಒರಿಜಿನಲ್ ಸಂವಿಧಾನ ಬರೆದಾಗ ನಮಗೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇರಲಿಲ್ಲ. ಒರಿಜಿನಲ್ ಸಂವಿಧಾನ ಬರೆದಾಗ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇರಲಿಲ್ಲ. ಲೇಟರ್ ಇಟ್ ವಾಸ್ ಆಡೆಡ್. ಸಿ ಇಫ್ ಯು ಸಿ ಹಿಯರ್, ವಾಟ್ ಆರ್ ಫಂಡಮೆಂಟಲ್ ಡ್ಯೂಟೀಸ್? ಎ ಸೆಟ್ ಆಫ್ ಮಾರಲ್ ಅಂಡ್ ಸಿವಿಕ್ ಆಬ್ಲಿಗೇಷನ್ಸ್ intended to serve as a reminder to citizen that rights and duties are correlative and inseparable. ಸಿ ಏನಪ್ಪ ಇದರ ಅರ್ಥ ಅಂತ ಅಂದರೆ, ಇವಾಗ ನಾವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ವಿ ಆರ್ ಎಂಜಾಯಿಂಗ್ ಅವರ್ ರೈಟ್ಸ್, ಬಟ್ ಅಟ್ ದಿ ಸೇಮ್ ಟೈಮ್ ದ ಸಿಟಿಸನ್ಸ್ ಆಫ್ ದ ಕಂಟ್ರಿ ಆರ್ ಹ್ಯಾವಿಂಗ್ ಸರ್ಟೈನ್ ಡ್ಯೂಟೀಸ್, ಸರ್ಟೈನ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಕಂಟ್ರಿ. ಸೊ ಯಾವಾಗ ನಾವು ರೈಟ್ಸ್ನ ಎಂಜಾಯ್ ಮಾಡ್ಬೇಕಂತ ಅನ್ಕೊಂತೀವಿ, ಅಟ್ ದಿ ಸೇಮ್ ಟೈಮ್ ನಾವು ಡ್ಯೂಟೀಸ್ನ ಕೂಡ ಫಾಲೋ ಮಾಡಬೇಕು. ದಟ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆರ್ ಕೊರಿಲೇಟಿವ್ ಅಂಡ್ ಇನ್ಸಪರಬಲ್. ಸೇ ಫಾರ್ ಎಕ್ಸಾಂಪಲ್, ಇವಾಗ ಟು ಗಿವ್ ಯು ಒನ್ ಎಕ್ಸಾಂಪಲ್ ಅಂತಂದ್ರೆ, ಇವಾಗ ಯು ವಾಂಟ್ ಟು ಡ್ರೈವ್ ಇನ್ ಎ ಬೆಟ್ ವೇ ಆರ್ ಯು ವಾಂಟ್ ಟು ಡ್ರೈವ್ ಸೇಫ್ಲಿ ಅಂತ ಅನ್ಕೊಳ್ಳೋಣ. ಯು ವಾಂಟ್ ಟು ಡ್ರೈವ್ ಸೇಫ್ಲಿ ಅಂಡ್ ಡ್ರೈವಿಂಗ್ ಸೇಫ್ ಈಸ್ ಯುವರ್ ರೈಟ್ ಅಂತ ನಾವು ತಗೊಂಡ್ರೆ, ಇಟ್ ಈಸ್ ಆಲ್ಸೋ ಯುವರ್ ಡ್ಯೂಟಿ ದಟ್ ಯು ಡ್ರೈವ್ ಸೇಫ್ಲಿ. ಸಿ ಇವಾಗ ಬೇರೆಯವ್ರು ಯಾರೂ ರಾಂಗ್ ವೇನಲ್ಲಿ ಬರಬಾರ್ದು, ಬೇರೆಯವ್ರು ಯಾರು ರ್ಯಾಶ್ ಆಗಿ ಓಡಿಸಬಾರ್ದು ಅಂತ ನಾವು ಯಾವ ರೀತಿ ರೈಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದೇ ಥರನೇ ನಾವು ರ್ಯಾಶ್ ಆಗಿ ಓಡಿಸಬಾರ್ದು, ನಾವು ರಾಂಗ್ ವೇನಲ್ಲಿ ಹೋಗ್ಬೋದು. ಸೊ ಗೋಯಿಂಗ್ ಇನ್ ಪ್ರಾಪರ್ ವೇ, ನಾಟ್ ರ್ಯಾಶ್ಲಿ, ಈಸ್ ಯುವರ್ ಡ್ಯೂಟಿ. ಅಂಡ್ ಎಕ್ಸ್ಪೆಕ್ಟಿಂಗ್ ಎ ಗುಡ್ ರೋಡ್ ವೇಸ್ ಅಂಡ್ ಎಕ್ಸ್ಪೆಕ್ಟಿಂಗ್ ಸೇಫ್ ಡ್ರೈವ್ ಆರ್ ಸೇಫ್ ಜರ್ನಿ ಈಸ್ ಯುವರ್ ರೈಟ್. ಸೊ ಒಂದು ಕಡೆ ರೈಟು, ಒಂದು ಕಡೆ ಡ್ಯೂಟಿ, ದೇ ಬೋತ್ ಆರ್ ಕೊರಿಲೇಟಿವ್ ಅಂಡ್ ಇನ್ಸಪರಬಲ್. ರೈಟ್ ಟು ಗುಡ್ ಸ್ಲೀಪ್ ಅಂತ ನಾವು ಹೇಳ್ತೀವಿ ಫಂಡಮೆಂಟಲ್ ರೈಟಲ್ಲಿ, ರೈಟ್ ಟು ಗುಡ್ ಸ್ಲೀಪ್ ಅಂತ ನಾವು ಹೇಳ್ತೀವಿ, ಆರ್ ರೈಟ್ ಟು ಗುಡ್ ಏರ್ ಅಂತ ನಾವು ಹೇಳ್ತೀವಿ ಇನ್ ದ ಫಂಡಮೆಂಟಲ್ ರೈಟ್ಸ್. ಸೊ ಯು ಆರ್ ಎಂಜಾಯಿಂಗ್ ಯುವರ್ ಫಂಡಮೆಂಟಲ್ ರೈಟ್ಸ್ ಆಫ್ ರೈಟ್ ಟು ಗುಡ್ ಸ್ಲೀಪ್ ಆರ್ ರೈಟ್ ಟು ಗುಡ್ ಏರ್. ಅಟ್ ದಿ ಸೇಮ್ ಟೈಮ್ ಇವಾಗ ರೈಟ್ ಟು ಗುಡ್ ಸ್ಲೀಪ್ ಇರಬೇಕು ಅಂತಂದ್ರೆ ರಾತ್ರಿ 10 ಗಂಟೆ ಮೇಲೆ ನಾವು ಪಟಾಕಿ ಹೊಡಿಬಾರ್ದು. ಸೊ ಯಾವಾಗ ನಾವು ರಾತ್ರಿ 10 ಗಂಟೆ ಮೇಲೆ 11 ಗಂಟೆ ಮೇಲೆ ಪಟಾಕಿ ಹೊಡಿಯಲ್ಲ, ಯು ಆರ್ ಡೂಯಿಂಗ್ ಯುವರ್ ಡ್ಯೂಟಿ ಆಫ್ ನಾಟ್ ಕ್ರಿಯೇಟಿಂಗ್ ನಾಯ್ಸ್ ಪೊಲ್ಯೂಷನ್, ದೆನ್ ಯು ವಿಲ್ ಆಲ್ಸೋ ಎಂಜಾಯ್ ಯುವರ್ ರೈಟ್ ಟು ಗುಡ್ ಸ್ಲೀಪ್. ಇಫ್ ಯು ವಾಂಟ್ ಟು ಎಂಜಾಯ್ ಯುವರ್ ರೈಟ್ ಟು ಗುಡ್ ಏರ್ ಬೇಕು ಅಂತಂದ್ರೆ, ಯು ಡೋಂಟ್ ಪೊಲ್ಯೂಟ್ ದ ಎನ್ವಿರಾನ್ಮೆಂಟ್, ಯು ಡೋಂಟ್ ಬರ್ನ್ ದ ವೇಸ್ಟ್, ಸೊ ಯು ಕಾಂಟ್ರಿಬ್ಯೂಟ್ ಇಟ್ ಟು ದ ಏನು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಏನ್ ಕಲೆಕ್ಷನ್ ಮಾಡ್ತಾರೆ, ಯು ಗಿವ್ ಇಟ್ ಟು ದೆಮ್. ಸೊ ಯು ಡು ನಾಟ್ ಪೊಲ್ಯೂಟ್ ಅಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ರೈಟ್ ಆಫ್ ಗುಡ್ ಎನ್ವಿರಾನ್ಮೆಂಟ್. ಸೊ ಗುಡ್ ಎನ್ವಿರಾನ್ಮೆಂಟ್ ಬೇಕು ಅಂದ್ರೆ ಯುವರ್ ಡ್ಯೂಟಿ ಶುಡ್ ಬಿ ಫಾಲೋಡ್, ಬೋತ್ ಆರ್ ಇನ್ಸಪರಬಲ್. ಸೊ ರೈಟ್ ಬೇಕಂದ್ರೆ ಡ್ಯೂಟಿ ಮಾಡಲೇಬೇಕು, ಡ್ಯೂಟಿ ಮಾಡಿದ್ರೇನೆ ರೈಟ್ ಬರುತ್ತೆ. ಸೊ ದೇ ಆರ್ ದಿ ಮಾರಲ್ ಅಂಡ್ ಸಿವಿಕ್ ಆಬ್ಲಿಗೇಷನ್. ವೈ ಆರ್ ವಿ ಕಾಲಿಂಗ್ ಇಟ್ ಆಸ್ ಮಾರಲ್ ಅಂಡ್ ಸಿವಿಕ್ ಆಬ್ಲಿಗೇಷನ್? ಎಗೈನ್ ದೇ ಆರ್ ನಾನ್ ಜಸ್ಟಿಫೈಯಬಲ್. ಇದು ಮಾಡಿಲ್ಲ ಅಂತ ಅಂದ್ರೆ ನಿಮಗೆ ಪನಿಷ್ಮೆಂಟ್ ನ ಕೊಡೋದಕ್ಕೆ ಆಗೋದಿಲ್ಲ, ಇದು ಮಾಡಿಲ್ಲ ಅಂತ ಅಂದ್ರೆ ಕೋರ್ಟ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಆರ್ ಜಸ್ಟ್ ಮಾರಲ್ ಅಂಡ್ ಸಿವಿಕ್ ಆಬ್ಲಿಗೇಷನ್. ಸೊ ಏನಪ್ಪ ಇದು ಮಾರಲ್ ಅಂಡ್ ಸಿವಿಕ್ ಆಬ್ಲಿಗೇಷನ್ ಅಂತ ಅಂದ್ರೆ, ಇಟ್ ಇಸ್ ಲೈಕ್ ಅಪೀಲ್ ಟು ಯುವರ್ ಮೊರಾಲಿಟೀಸ್, ಅಪೀಲ್ ಟು ಯುವರ್ ಒಂದು ಕಂಪ್ಯಾಷನೇಟ್ ಅಪೀಲ್, ಅಷ್ಟು ಬಿಟ್ರೆ ಇಟ್ ಈಸ್ ನಥಿಂಗ್ ಲೈಕ್ ಏನ್ ಲೀಗಲ್ ಆಗಿ ಇದಕ್ಕೇನು ಬ್ಯಾಕಿಂಗ್ ಅನ್ನೋದು ಇಲ್ಲ. ಸೊ ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್? ಇಟ್ ಈಸ್ ಮೆನ್ಷನ್ ಅಂಡರ್ ಪಾರ್ಟ್ 4A ಅಂಡರ್ ಆರ್ಟಿಕಲ್ 51A. ಸೊ ಬೇಸಿಕಲಿ ಒಂದೇ ಆರ್ಟಿಕಲ್ ಇರೋದು, ಒಂದೇ ಆರ್ಟಿಕಲ್ ಅಲ್ಲೇ ದೇ ಹ್ಯಾವ್ ಮೆನ್ಷನ್ 51AK ವರೆಗೂ ಹೋಗುತ್ತೆ ಉದ್ದಕ್ಕೂನು. ಸೊ ನಾಟ್ ಇನ್ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಬಟ್ ವರ್ ಆಡೆಡ್ ಬೈ ದ 42nd ಅಮೆಂಡ್ಮೆಂಟ್ ಆಕ್ಟ್ ಆಫ್ 1976 ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ ಆಫ್ ದಿ ಸ್ವರಣ್ ಸಿಂಗ್ ಕಮಿಟಿ. ಸೊ 1976ರಲ್ಲಿ ಸ್ವರಣ್ ಸಿಂಗ್ ಕಮಿಟಿ ರೆಕಮೆಂಡೇಶನ್ಸ್ ಮೇಲೆ ದೀಸ್ ವರ್ ಆಡೆಡ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಪಾರ್ಟ್ 4A ಆರ್ಟಿಕಲ್ 51A. ಸೊ ಅಂಡರ್ ದಿ ಸ್ವರಣ್ ಸಿಂಗ್ ಕಮಿಟಿ ರೆಕಮೆಂಡೇಶನ್ಸ್ ಮೇಲೆ 42nd 42ನೇ ತಿದ್ದುಪಡಿ ಮುಖಾಂತರ ನಾವು ಮೂಲಭೂತ ಕರ್ತವ್ಯಗಳನ್ನ ಭಾರತೀಯ ಸಂವಿಧಾನದಲ್ಲಿ ಭಾಗ 4A ಆರ್ಟಿಕಲ್ 51A ಒಂದೇ ಆರ್ಟಿಕಲ್ ಇರೋದು, ಅದರಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದೀವಿ. ನಂಬರ್ ಆಫ್ ಡ್ಯೂಟೀಸ್ ಒರಿಜಿನಲಿ 10 ಇತ್ತು, 11th ಡ್ಯೂಟಿ ವಾಸ್ ಆಡೆಡ್ ವಯಾ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2002. ಸೊ ನಾವು ನೋಡಿದೀವಿ ಅವಾಗ 21A ರೈಟ್ ಟು ಎಜುಕೇಶನ್ ಅಂತ ನೋಡಿದೀವಿ. ದ ಸೇಮ್ ಥಿಂಗ್ ಇಲ್ಲಿ ಫಂಡಮೆಂಟಲ್ ಡ್ಯೂಟಿ ಟು ಸೆಂಡ್ ಯುವರ್ ವಾರ್ಡ್ ಆರ್ ಚೈಲ್ಡ್ ಟು ಸ್ಕೂಲ್ ಅಂತ ನಾವಿಲ್ಲಿ ಅದನ್ನ ಆಡ್ ಮಾಡ್ತೀವಿ, 6 to 14 yearsಗೆ ಕಲಿಸ್ಬೇಕು ಅಂತ ಹೇಳಿ. ಸೊ ಬೇಸಿಕಲಿ ಒಟ್ಟು 11 ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಇದೆ. ದೇ ವರ್ ಇನ್ಸ್ಪೈರ್ಡ್ ಬೈ ದಿ ಅರ್ಸ್ಟ್ವೈಲ್ ಕಾನ್ಸ್ಟಿಟ್ಯೂಷನ್ ಆಫ್ USSR. ಸೊ ಬೇಸಿಕಲಿ ಸ್ವರಣ್ ಸಿಂಗ್ ಕಮಿಟಿ ರೆಕಮೆಂಡೇಶನ್ ಮೇಲೆ ಪಾರ್ಟ್ 4A ನಲ್ಲಿ 51A ನಲ್ಲಿ ಒಟ್ಟು ನಾವು 10 ಆಡ್ ಮಾಡಿದ್ವಿ. 86ನೇ ತಿದ್ದುಪಡಿ ಮುಖಾಂತರ ಇನ್ನೊಂದನ್ನ ಆಡ್ ಮಾಡಿ ಒಟ್ಟು ಇವತ್ತು 11 ಮೂಲಭೂತ ಕರ್ತವ್ಯಗಳನ್ನ ನಾವು ಕೊಟ್ಟಿದ್ದೀವಿ. ಸೊ ಮೂಲಭೂತ ಕರ್ತವ್ಯಗಳು ಏನ್ ಹೇಳುತ್ತಪ್ಪ ಅಂತಂದ್ರೆ, ವೆನ್ ಎವರ್ ಯು ಆರ್ ಎಂಜಾಯಿಂಗ್ ಯುವರ್ ರೈಟ್, ನಿಮ್ಮ ಹಕ್ಕುಗಳನ್ನ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಕರ್ತವ್ಯಗಳನ್ನು ಕೂಡ ನೀವು ಮಾಡಬೇಕು. ಸೊ ಅವೆರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ಸೊ ನೀವು ಹಕ್ಕುಗಳನ್ನ ಎಂಜಾಯ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಕರ್ತವ್ಯಗಳನ್ನು ಕೂಡ ಮಾಡಬೇಕಾಗಿ ಬರುತ್ತೆ. ಬಟ್ ದೇ ಆರ್
ನಾನ್ ಜಸ್ಟಿಫೈಯಬಲ್ ಇನ್ ನೇಚರ್. ಮೀನಿಂಗ್ ಟು ಸೇ ಅದು ಮಾಡಿಲ್ಲ ಅಂದ್ರೆ ನೀವು ಕೋರ್ಟ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಯು ಕ್ಯಾನ್ ಸಿ ಹಿಯರ್ ದೀಸ್ ಆರ್ ಓನ್ಲಿ ಕನ್ಫೈನ್ ಟು ಸಿಟಿಸನ್ಸ್ ಅಂಡ್ ದೇ ಆರ್ ನಾಟ್ ಎಕ್ಸ್ಟೆಂಡೆಡ್ ಟು ಫಾರಿನರ್ಸ್ ಆರ್ ಏಲಿಯನ್ಸ್ ಅಂತ ನಾವೇನ್ ಕರಿತೀವಿ ಅವ್ರಿಗೆ ಅದು ಎಕ್ಸ್ಟೆಂಡ್ ಆಗೋದಿಲ್ಲ. ಮೀನಿಂಗ್ ಟು ಸೇ ಇವಾಗ ಫಂಡಮೆಂಟಲ್ ರೈಟ್ಸ್ ಅಲ್ಲಿ 15, 16, 19, 29, 30 ಬರೀ ಸಿಟಿಸನ್ಸ್ಗೆ ಮಾತ್ರ ಇದೆ. ರಿಮೈನಿಂಗ್ ರೈಟ್ಸ್ ಆರ್ ಅವೈಲಬಲ್ ಟು ಫಾರಿನರ್ಸ್ ಆಲ್ಸೋ. ಬಟ್ ಇಲ್ಲಿ ನೋಡೋದಾದ್ರೆ ದ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಏನಿದೆ ದೇ ಆರ್ ಕನ್ಫೈನ್ಡ್ ಟು ಓನ್ಲಿ ದ ಸಿಟಿಸನ್ಸ್ ಆಫ್ ಇಂಡಿಯಾ. ಭಾರತೀಯ ನಾಗರಿಕರಿಗೆ ಮಾತ್ರನೇ ಇದು ಅನ್ವಯಿಸುತ್ತೆ, ಬೇರೆಯವ್ರಿಗೆ ಇದು ಅನ್ವಯಿಸೋದಿಲ್ಲ. ದೇ ಆರ್ ನಾನ್ ಜಸ್ಟಿಸಿಯಬಲ್. ಮೀನಿಂಗ್ ಟು ಸೇ ಕೋರ್ಟ್ ಕೆನಾಟ್ ಎನ್ಫೋರ್ಸ್ ದೆಮ್ ಡೈರೆಕ್ಟ್ಲಿ ಥ್ರೂ ದ ರಿಟ್ಸ್. ಸೊ ಇದು ನೀವು ಮಾಡಿಲ್ಲ ಅಂತ ಹೇಳಿ ನೀವು ಕೋರ್ಟ್ಗೆ ಹೋಗೋದಕ್ಕೂ ಆಗೋದಿಲ್ಲ, ಕೋರ್ಟ್ ನಿಮಗೆ ಪನಿಷ್ಮೆಂಟ್ ಕೊಡೋದಕ್ಕೂ ಆಗೋದಿಲ್ಲ. ಬಟ್ ವೈಲ್ ಡ್ಯೂಟೀಸ್ ದೆಮ್ಸೆಲ್ವ್ಸ್ ಲ್ಯಾಕ್ ಲೀಗಲ್ ಸ್ಯಾಂಕ್ಷನ್ಸ್, ಪಾರ್ಲಿಮೆಂಟ್ ಕ್ಯಾನ್ ಪ್ರೊವೈಡ್ ಪೆನಾಲ್ಟೀಸ್ ಫಾರ್ ಫೈಲ್ಯೂರ್ ಟು ಫುಲ್ಫಿಲ್ ದೆಮ್ ಥ್ರೂ ಸ್ಪೆಸಿಫಿಕ್ ಲಾಸ್. ಸೊ ಇವಾಗ ನಾನು ಆವಾಗಿಂದ ನಿಮ್ಗೆ ಹೇಳ್ದಂಗೆನೆ ಮೂಲಭೂತ ಕರ್ತವ್ಯಗಳೇನಿದೆ ಅದು ಡೈರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ಆಗಿ ಅದು ಫಾಲೋ ಮಾಡಿಲ್ಲ ಅಂತ ಕೋರ್ಟ್ಗೆ ಹೋಗೋದಕ್ಕಾಗೋದಿಲ್ಲ, ಕೋರ್ಟ್ ನಿಮಗೆ ಫೈನ್ ಕೊಡೋಕ್ಕೂ ಆಗಲ್ಲ. ಬಟ್ ಈ ಮೂಲಭೂತ ಹಕ್ಕುಗಳಿಗೆ ಜೀವ ಕೊಡೋದಕ್ಕೆ ಟು ಗಿವ್ ಲೈಫ್ ಟು ದಿಸ್ ಫಂಡಮೆಂಟಲ್ ಡ್ಯೂಟೀಸ್ ಇಫ್ ಎನಿ ಲಾ ಹ್ಯಾಸ್ ಬೀನ್ ಪಾಸ್ಡ್, ನೀವು ಆ ಲಾನ ವಯೋಲೇಟ್ ಮಾಡಿದ್ರೆ ಆವಾಗ ನಿಮಗೆ ಅದು ಕೋರ್ಟ್ ಪನಿಷ್ಮೆಂಟ್ ಫೈನು ಕೊಡುತ್ತೆ. ಅಂಡ್ ಲಾಸ್ಟ್ಲಿ ಇಟ್ ಈಸ್ ನಥಿಂಗ್ ಬಟ್ ದ ಕೋಡಿಫಿಕೇಶನ್ ಆಫ್ ಟ್ರೆಡಿಷನ್. ಸೊ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಏನಿದೆ ದೇ ರೆಫರ್ ಟು ದ ವ್ಯಾಲ್ಯೂಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದ ಇಂಡಿಯನ್ ಟ್ರೆಡಿಷನ್, ಮಿಥಾಲಜಿ ಅಂಡ್ ಪ್ರಾಕ್ಟೀಸಸ್. ಸೊ ಏನೆಲ್ಲ ಇದೆ ದಟ್ ವಿ ವಿಲ್ ಸಿ ಹಿಯರ್. ಸೊ ಬೇಸಿಕಲಿ ಇಫ್ ಯು ಕ್ಯಾನ್ ಸಿ ಹಿಯರ್ ಅಂದ್ರೆ ಸಿ ಏನ್ ಹೇಳುತ್ತೆ ಇಲ್ಲಿ, ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಪ್ರೊಟೆಕ್ಟಿಂಗ್ ದ ಸಾವರಿನಿಟಿ, ದೇಶದ ಸಾರ್ವಭೌಮತ್ವ, ಪ್ರಮೋಟಿಂಗ್ ಕಾಮನ್ ಬ್ರದರ್ಹುಡ್, ಸೇಫ್ ಗಾರ್ಡಿಂಗ್ ದ ಪಬ್ಲಿಕ್ ಪ್ರಾಪರ್ಟಿ, ರೆಸ್ಪೆಕ್ಟ್ ದಿ ನ್ಯಾಷನಲ್ ಫ್ಲಾಗ್ ಅಂಡ್ ನ್ಯಾಷನಲ್ ಆಂಥಮ್, protect the environment, develop the scientific temper. So that is what we told here. ಇದೆಲ್ಲ ಏನಿದೆ protecting the sovereignty, protecting common brotherhood, respecting national anthem, etc., etc., that is nothing but codification of traditions. ಸೊ ಒಂದು ನಮ್ಮ ಒಂದು ಮೈಥಾಲಜಿನಲ್ಲಿ ಇರ್ಬೋದು, ನಮ್ಮ ಒಂದು ಪ್ರಾಕ್ಟೀಸಸ್ ಇರ್ಬೋದು, ನಮ್ಮ ಒಂದು ಕಲ್ಚರ್ ಇರ್ಬೋದು, ಅದರಲ್ಲಿ ನಾವು ಏನೆಲ್ಲಾನು ಫಾಲೋ ಮಾಡ್ಕೊಂಡು ಬಂದಿದ್ವಿ ಅದರ ಒಂದು ಕ್ರೋಢೀಕರಣ, ಅದೆಲ್ಲಾನು ಒಂದು ಕಂಪೈಲೇಷನ್ ಅಂತ ಮಾಡಿದ್ರೆ ವಿ ಗೆಟ್ ಅವರ್ ಫಂಡಮೆಂಟಲ್ ಡ್ಯೂಟೀಸ್. ಸೊ ವರ್ಮಾ ಕಮಿಟಿ ರೆಕಮೆಂಡೇಶನ್ಸ್ ಏನ್ ಹೇಳ್ತು, ವರ್ಮಾ ಕಮಿಟಿ ಐಡೆಂಟಿಫೈಡ್ ಸರ್ಟನ್ ಎಕ್ಸಿಸ್ಟಿಂಗ್ ಲೀಗಲ್ ಪ್ರಾವಿಷನ್ಸ್ ಫಾರ್ ಇಂಪ್ಲಿಮೆಂಟಿಂಗ್ ದೀಸ್ ಡ್ಯೂಟೀಸ್. ಸೊ ಸರ್ ಇದು ಇಂಪ್ಲಿಮೆಂಟೇಷನ್ ಆಗೋದಿಲ್ಲ ಅಂಡ್ ಇದು ಪನಿಷ್ಮೆಂಟ್ ಕೊಡೋಕ್ಕಾಗೋದಿಲ್ಲ, ಮತ್ತೆ ಇದು ಏನಕ್ಕೆ ಬೇಕು ನಮ್ಗೆ ಇವಾಗ? ಸೊ ಇದರಿಂದ ಏನ್ ಯೂಸ್ ಇದೆಯಪ್ಪ ಅಂತಂದ್ರೆ ಇಟ್ ಸರ್ವ್ಸ್ ಆಸ್ ಎ ವಾರ್ನಿಂಗ್ ಅಗೇನ್ಸ್ಟ್ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಂಡ್ ಎ ಮೆಸೇಜ್ ದಟ್ ಸಿಟಿಸನ್ಸ್ ಆರ್ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇನ್ ದ ನೇಷನ್ ಬಿಲ್ಡಿಂಗ್. ಸೊ ಇವಾಗ ಒಂದು ದೇಶನ ನಾವು ಕಟ್ತಾ ಇದ್ದೀವಿ, ಈ ದೇಶಕ್ಕೆ ನಾವು ಏನೊಂದು ಕೊಡುಗೆ ಕೊಡಬೇಕು ಅಂತ ನೋಡ್ಕೊಂಡಾಗ ಯಾವ ರೀತಿ ನಮಗೆ ದೇಶ ಫಂಡಮೆಂಟಲ್ ರೈಟ್ಸ್ ನ ಕೊಟ್ಟಿದೆ, ಯಾವ ರೀತಿ ದೇಶ ಸರ್ಕಾರಗಳಿಗೆ DPSP ನ ಕೊಟ್ಟು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದೆ, ಅದೇ ರೀತಿ ಇಫ್ ದ ಕಂಟ್ರಿ ಶುಡ್ ಪ್ರೋಗ್ರೆಸ್, ಈ ದೇಶಕ್ಕೆ ನಮ್ದೊಂದು ಕೊಡುಗೆ ಏನು. ಸೊ ವೆನ್ ಎವರ್ ಇನ್ ಡೌಟ್ ವೆದರ್ ಅಗೈನ್ ಆಂಬಿಗಿಟಿ ಅಂತ ಬಂದಾಗ, ವೆನ್ ಎವರ್ ಇನ್ ಡೌಟ್ ವಿಚ್ ಡೈರೆಕ್ಷನ್ ಅಂತ ಬಂದಾಗ, ಆರ್ ಯು ವಾಂಟ್ ಟು ಡೂ ಎನಿಥಿಂಗ್ ಅಗೇನ್ಸ್ಟ್ ದ ನೇಷನ್ ಅಂತ ಬಂದಾಗ, ದೀಸ್ ಫಂಡಮೆಂಟಲ್ ಡ್ಯೂಟೀಸ್ ವಿಲ್ ಆಕ್ಟ್ ಆಸ್ ಎ ರಿಮೈಂಡರ್ ದಟ್ ದೀಸ್ ಆರ್ ದ ಡ್ಯೂಟೀಸ್. ಸೊ ಯಾವ ರೀತಿ ನಾವು ಒಂದು ಹಕ್ಕುಗಳನ್ನ ಎಂಜಾಯ್ ಮಾಡ್ತಾ ಇದೀವಿ, ಆ ಹಕ್ಕುಗಳನ್ನ ಎಂಜಾಯ್ ಮಾಡಿದಾಗ ನಾವು ಅದೇ ರೀತಿ ನಮ್ಮ ಒಂದು ಕರ್ತವ್ಯಗಳನ್ನು ಮಾಡಬೇಕು. ಸೊ ಒಂದು ಈ ದೇಶನ ಏನು ನಾವು ಕಟ್ತಾ ಇದೀವಿ, ಈ ದೇಶನ ಕಟ್ಟೋದಕ್ಕೆ ನಮ್ಮ ಒಂದು ಪಾತ್ರ ಏನಿದೆ ಅಂತ ದಿಸ್ ವಿಲ್ ಆಕ್ಟ್ ಆಸ್ ಎ ರಿಮೈಂಡರ್ ಟು ದ ಸಿಟಿಸನ್ಸ್ ದಟ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆರ್ ಟೂ ಸೈಡ್ಸ್ ಆಫ್ ದಿ ಸೇಮ್ ಕಾಯಿನ್. ಸೊ ನಾವಿಲ್ಲಿ ನೋಡ್ದಂಗೆ ವಾಟ್ ಆರ್ ದ ಮೇಜರ್ ಡ್ಯೂಟೀಸ್ ಅಂತ ನಾವಿಲ್ಲಿ ನೋಡಿದೀವಿ. ಅಂಡ್ ಲಾಸ್ಟ್ಲಿ ಎ ಲಾ ಇಂಪ್ಲಿಮೆಂಟಿಂಗ್ ಫಂಡಮೆಂಟಲ್ ಡ್ಯೂಟಿ may be upheld by courts even if it appears to be in conflict with the Article 14 and 19 provided it passes the test of reasonableness. So fundamental duty ನಿಮ್ಮ ಮೂಲಭೂತ ಕರ್ತವ್ಯನ ನೀವು ಮಾಡೋದಕ್ಕೆ if any new laws regulations have been made and if it appears to be in conflict with Article 14 and 16, right to equal 14 and 19, right to equality and right to freedom of speech and expression, ಅದೊಂದು ಚೂರು ವೈಲೇಟ್ ಮಾಡಿದ್ರು ಬಟ್ ಇಫ್ ಇಟ್ ಈಸ್ ಫೆಲ್ಟ್ ಆಸ್ ರೀಸನಬಲ್, ಆ ಒಂದು ರೀಸನಬಲ್ ಆಗಿದೆ ಅದು ವಯೋಲೇಷನ್ ಅಂತ ಅಂದ್ರೆ ಆವಾಗ ದೆನ್ ಸಚ್ ಎ ಲಾ ಮೇ ಬಿ ಅಪ್ಹೆಲ್ಡ್ ಬೈ ದ ಕೋರ್ಟ್ಸ್. ಸೊ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ದೇ ಆರ್ ನಾನ್ ಜಸ್ಟಿಸೇಬಲ್ ಇನ್ ನೇಚರ್, ದೇ ವರ್ ನಾಟ್ ಪಾರ್ಟ್ ಆಫ್ ದಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಆಡೆಡ್ ಬೈ ಸ್ವರಣ್ ಸಿಂಗ್ ಕಮಿಟಿ ರೆಕಮೆಂಡೇಶನ್ 51A ನಲ್ಲಿ ಅದು ಇದೆ. ಅಂಡ್ ವಿ ಆಲ್ಸೋ ವೆಂಟ್ ಆನ್ ಟು ಸಿ ಮೊದಲು 10 ಇತ್ತು ಅಂಡ್ ಇವಾಗ 11 ನಾವು ಆಡ್ ಮಾಡಿದೀವಿ. ಇದನ್ನ
ಟು ಗಿವ್ ಲೈಫ್ ಟು ದಿಸ್ ಫಂಡಮೆಂಟಲ್ ಡ್ಯೂಟೀಸ್ ದ ಪಾರ್ಲಿಮೆಂಟ್ ಇರ್ಬೋದು ಇಲ್ಲ ಸ್ಟೇಟ್ ಲೆಜಿಸ್ಲೇಚರ್ಸ್ ಇರ್ಬೋದು, ದೇ ಮೇ ಪಾಸ್ ರೂಲ್ಸ್ ಲಾಸ್ ಆರ್ ಲೆಜಿಸ್ಲೇಷನ್ಸ್ ಪಾಸ್ ಮಾಡಿ ಅದಕ್ಕೆ ಜೀವ ಕೊಡ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಟುಡೇ ಇನ್ ದಿಸ್ ಸೆಷನ್ ನಾವೇನೇನಪ್ಪ ಕಲ್ತ್ಕೊಂಡಿದ್ದೀವಿ ಅಂತ ಅಂದ್ರೆ ಟುಡೇ ವಿ ಹ್ಯಾವ್ ಸೀನ್ ದ 4 ಫಂಡಮೆಂಟಲ್ ದ ಸ್ಟಾರ್ಟಿಂಗ್ ಏನಿದೆ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವಿ ವೆಂಟ್ ಆನ್ ಟು ಸಿ ಪ್ರಿಯಾಂಬಲ್ and then we saw the fundamental rights, directive principles and the fundamental duties. To summarize quickly anta andre, preamble is a part of Indian constitution, can be amended, key to the maker's mind. Fundamental rights justiciable, not absolute, they are restrictions, reasonable restrictions under article 19 ide and they represent the bill of rights. Article 32 provides for the right to constitutional remedies, either writ to we have seen. Then directive principles of state policy ಏನಿದೆ ಇದು ಪೊಲಿಟಿಕಲ್ ಡೆಮೋಕ್ರಸಿ, ಇದು ಸೋಷಿಯಲ್ ಅಂಡ್ ವೆಲ್ಫೇರ್ ಡೆಮೋಕ್ರಸಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ದೇ ಆರ್ ದ ಬೇಸಿಕ್ ಥಿಂಗ್ಸ್ ದಟ್ ದ ಗವರ್ಮೆಂಟ್ ಆಫ್ ದ ಡೇ ಶುಡ್ ಕೀಪ್ ಇನ್ ಮೈಂಡ್ ವಿಲ್ ಮೇಕಿಂಗ್ ರೂಲ್ಸ್ ಲಾಸ್ ರೆಗ್ಯುಲೇಷನ್ಸ್ ಇನ್ ದ ಕಂಟ್ರಿ. ಬೇಸಿಕ್ ಥಿಂಗ್ಸ್ ಆಫ್ ದ ಗವರ್ನಿಂಗ್ ಆಫ್ ದಿ ಕಂಟ್ರಿ ಅಂತ ಹೇಳ್ತಾ ಇದೀವಿ. ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ ಅಂಡ್ ದೇ ಆರ್ ಆಲ್ಸೋ ನಾನ್ ಜಸ್ಟಿಫೈಯಬಲ್. ಸೊ ಅದಕ್ಕೆ ಲೈಫ್ ಇಲ್ಲ, ಲೈಫ್ ಕೊಡ್ಬೇಕಂದ್ರೆ ದ ಲೆಜಿಸ್ಲೇಚರ್ ಹ್ಯಾಸ್ ಟು ಪಾಸ್ ದ laws. Fundamental duties anta andre they were not part of the original constitution but they were added based on the Swaran Singh committee recommendation. ಮೊದಲು 10 ಇತ್ತು, ಇವಾಗ 11 ಮಾಡಿದೀವಿ. again fundamental duties are also not justifiable. ಅದನ್ನ ಲೈಫ್ ಕೊಡೋದಕ್ಕೆ legislature has to make the rules, laws, regulations etc. and then fundamental duties reminder to the citizens that the rights and duties are two sides of the same coin. So this is the futures of Indian constitution. So ಮುಂದಿನ ತರಗತಿಗಳಲ್ಲಿ we will see the other futures of Indian constitution like union legislature ಇರ್ಬೋದು, union executive ಇರ್ಬೋದು, state legislature, state executive and how do they function and how do they perform. So we will see the entire polity in the remaining classes. Thank you.